ಅಂದ್ರೆ ನೀವು ಮುಂಚೆದ್ ಯಾವ್ದು ಮರಿಬೇಡಿ, ಮರಿ ಕಷ್ಟ ಯಾವ್ದು ಮರಿಬೇಡಿ. ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಏನೇ ಇರ್ಲಿ, ದೊಡ್ಡವರಾಗ್ಲಿ, ದೊಡ್ಡ ಹೌದು. ವೇದಿಕೆಯಲ್ಲಿ ಇದ್ರೆ ಸಹ ಹಾ. ಅದೊಂದು ಅದ್ಭುತ ಮಾತು ಸರ್ ಆಕ್ಚುಲಿ. ಬಡತನ ಇತ್ತು, ತುತ್ತಿಗೆ ಅನ್ನ ಇರಲಿಲ್ಲ, ಅನ್ನ ಇಲ್ಲ. ತಾಯಿ ಭತ್ತಕ್ಕೆ, ತಂದೆ ದೋಣಿ ಯೋಗ. ಆಗ ಭತ್ತ ಕೂಡ ನಿಂತು ಹೋಯ್ತು, ಹೇಗೆಂದ್ರೆ ಮಲೆ ಮಟ್ಟ ಕೊಚ್ಚಿಕೊಂಡು ನಾವು ಹಾ ಆ ಪ್ರದೇಶ ನಾನು ಬಿಟ್ಟು ಹೋಗಿದ್ದೆ. 3 ಕಿಲೋಮೀಟರ್ ದೂರ ಇತ್ತು. ಅವರು ನನ್ನ ಇಂಥ ಪಟ್ಟು ನೋಡಿ ನನ್ನ ಬಿಡಲಿಲ್ಲ, ಪಾಸ್ಪೋರ್ಟ್ ತೆಗೆದಿದ್ರು. ಭಾಳ ಸೋತು ಹೋದೆ. ಹಾ ಹಾಗಂದ್ರೆ ನನಗೆ 1 ಗಂಟೆ ನಾನು ಅಲ್ಲೇ ಬಾಕಿ, ಎಲ್ಲರೂ ಹೋದರು. ನನ್ನ ಇವರು ಪಾಸ್ಪೋರ್ಟ್ ಸೀಲ್ ಹಾಕಿ ನಾನು ಸೋತೆ. ಅದೇ ವರ್ಷ ಎತ್ತು ಅನ್ನದಲ್ಲಿ ಕುವೆಂಪು ಯೂನಿವರ್ಸಿಟಿಗೆ BCom ವಿಭಾಗದ ಮಕ್ಕಳು ಪಠ್ಯಪುಸ್ತಕದಲ್ಲಿ ಅಜಪ್ಪನ್ನು ಸೇರಿಸಿದರು. ಅಜಪ್ಪ ಒಂದು ರಾಜ್ಯೋತ್ಸವ ಕೊಟ್ಟರೆ ಏನಾಗ್ಬೋದು, ಒಂದು ಮೆಸೇಜ್ ಕೊಟ್ಟರು. ಅಜಪ್ಪ ಫೋನ್ ಮಾಡಿ, ಸರ್ ಏನು ಹೇಳ್ತೀರಿ, ನಾ ಬಸ್ ಸ್ಟ್ಯಾಂಡ್ಲಿ ಇದ್ದೆ ಸರ್, ಈಗ ಇದ್ದೆ, ರಾಜ್ಯೋತ್ಸವ ಕೊಡ್ತಾರ ನನಗೆ. ಸೊ ಮಂಥನ್ ವಿತ್ ಲಕ್ಷ್ಮಣ್ನ ಇನ್ನೊಂದು ಎಪಿಸೋಡಿಗೆ, ಇನ್ನೊಂದು ಇನ್ಸ್ಪೈರಿಂಗ್ ಎಪಿಸೋಡಿಗೆ ನಿಮ್ಗೆ ಸ್ವಾಗತಿಸ್ತೇನೆ. ನನ್ನ ಇವತ್ತಿನ ಗೆಸ್ಟ್, ಇವತ್ತಿನ ಅತಿಥಿ ಅದ್ಭುತ ವ್ಯಕ್ತಿ. ಸೊ ಪರ್ಸ್ನಲಿ ನನ್ನ ಫೇವ್ರೇಟ್ ಅಂತ ಹೇಳಬೇಕು, ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬ ಸರಳ, ತುಂಬ ಮುಗ್ಧರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಮಂಗಳೂರು ಪೇಟೆಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಒಂದು ಬುಟ್ಟಿಯಲ್ಲಿ ಕಿತ್ತಳೆ ಹಣ್ಣನ್ನು ಇಟ್ಕೊಂಡು ಮಾರಲಿಕ್ಕೆ ಶುರು ಮಾಡ್ತಾರೆ, ಜೀವನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಶಿಕ್ಷಣ ಪಡಿಲಿಲ್ಲ, ಶಿಕ್ಷಣ ಇಲ್ಲ ಅಂತ ಒಂದೇ ಒಂದು ಕಾರಣದಿಂದ ಮುಜುಗರಗೊಳ್ತಾರೆ. ಅಲ್ಲಿಂದ ಒಂದು ಕನಸು ಕಟ್ಟಿ, ನನಗೆ ಶಿಕ್ಷಣ ಇಲ್ಲದಿದ್ರೆ ಸಹ ನನ್ನ ಊರಿನ, ನನ್ನ ಹಳ್ಳಿಯ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗ್ಬೇಕಂತ ಒಂದು ಏಮನ್ನು ಇಟ್ಕೊಳ್ತಾರೆ, ಕನಸನ್ನು ಇಟ್ಕೊಳ್ತಾರೆ. ಅಲ್ಲಿ ಶುರುವಾದ ಇವರ ಒಂದು ಜರ್ನಿ, ಇವರ ಒಂದು ಪ್ರಯಾಣ. ರಾಷ್ಟ್ರಪತಿ ಭವನದಲ್ಲಿ ಪದ್ಮಶ್ರೀ ಪುರಸ್ಕಾರ ಸಿಗ್ತದೆ, ಅಕ್ಷರ ಸಂತ ಅಂತ ಒಂದು ಬಿರುದು ಸಹ ಸಿಗ್ತದೆ. ಸೊ ನಮ್ಮೊಂದಿಗೆ ಇವತ್ತು ಹರೇಕಲ ಹಾಜಬ್ಬನವರಿದ್ದಾರೆ. ಹಾಜಬ್ಬ ಸರ್, ಸ್ವಾಗತ ನನ್ನ ಪಾಡ್ಕಾಸ್ಟ್ ಮಂಥನ್ ವಿತ್ ಲಕ್ಷ್ಮಣ್ ಬಂದದಕ್ಕೆ. ಮತ್ತೆ ಒಂದು ಖಾಲಿ ದೂರವಾಣಿ ಮುಖಾಂತರ ನಾನು ನಿಮ್ಮ ಹತ್ರ ಮಾತಾಡಿದ್ದೆ, ನೀವು ಒಪ್ಕೊಂಡ್ರಿ. ಸೊ ಧನ್ಯವಾದ ಹಾಗೂ ಸ್ವಾಗತಿಸ್ತೇನೆ. ತಮಗೂ ಕೂಡ ಧನ್ಯವಾದ. ಯಾಕೆಂದ್ರೆ ದೂರವಾಣಿ ಮುಖಾಂತರ ನಾನು ಮಾತಾಡೋ ಒಂದು ಮೈಂಡ್ಸಕ್ಕೆ ಇದ್ದ ಮನಸ್ಸಲ್ಲ, ಆದರೆ ನನ್ನನ್ನು ಮಾಧ್ಯಮ ಕಂಡು ದೂರವಾಣಿಯಲ್ಲಿ ಮಾತಾಡಿ ಉಡುಪಿ ನಾನು ಬಂದು ನಿಮ್ಮ ಜೊತೆಯಲ್ಲಿ ನನಗೆ ಇಂಥ ಅವಕಾಶ ಕೊಟ್ಟದಕ್ಕೆ ನಾನು ಸ್ಟುಡಿಯೋಗೆ, ನಿಮಗೆ ಈ ಸ್ಟುಡಿಯೋದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ನನ್ನ ನಿಮ್ಮ ಇಲಾಖೆಗೆ ನಾನು ಧನ್ಯವಾದ. ಇಬ್ಬರು ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿ ಇರಲಿಕ್ಕೆ ಅವಕಾಶ ಕೊಟ್ಟಾಗೆ ನಿಮಗೆ ಧನ್ಯವಾದ. ದೇವರ ಆಯುಸ್ಸು ಕೊಡಲಿ, ಸುಖ ಸಂಪತ್ತು ಕೊಡಲಿ. ಬಡತನಲ್ಲಿ ನನ್ನನ್ನು ನಿಮ್ಮ ಈ ವೇದಿಕೆ ಕೂತ್ಕೊಂಡು ಅವಕಾಶ ಕೊಟ್ಟಿಗೆ ನಿಮ್ಗೆ ಧನ್ಯವಾದ, ಇಬ್ಬರು ಕೂಡ. ಥ್ಯಾಂಕ್ ಯು. ಈಗ ನಿಮ್ಮ ಹೆಸರು ಹಾಜಬ್ಬ ಅಂತ, ಬಟ್ ನಿಮ್ಮ ಹೆಸರೊಟ್ಟಿಗೆ ಹರೇಕಲ ಅಂತ ಊರಿನ ಹೆಸರು ಉಂಟು. ಅದು ನಿಮ್ಮ ಊರ ಎಲ್ಲಿ ಬರ್ತದೆ ಇದು? ಹರೇಕಲ ಅಂದ್ರೆ ಊರು. ಓಕೆ. ಬಹಳ ಹೆಮ್ಮೆ ಆಗ್ತದೆ ನನಗೆ. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ನಾನು 1955-56ರಲ್ಲಿ ನಾನೊಂದು ಹಳ್ಳಿಯಲ್ಲಿ ಹರೇಕಲ ಪಂಜ್ಮಾಡಿ ಒಂದು ಸೆಟ್ನವರ ಭೂಮಿಲಿ ಹುಟ್ಟಿ ಬೆಳೆದವನು ನಾನು. ಅವರು ನನ್ನ ತಾಯಿ ಭತ್ತಕ್ಕೆ ಹೋಗು, ತಂದೆ ದೋಣಿ ಹೋಗು. ನಮ್ಮಲ್ಲಿ ಮೀನು ಹಿಡಿಲಿಕ್ಕೆ ಹೋಗೋರು. ಅಲ್ಲಲ್ಲ, ಮೀನು ಭತ್ತ, ತಂದೆ ದೋಣಿ, ಮಣ್ಣು ಒಣ ಹಚ್ಚಿ. ಆ ಕಾಲದಲ್ಲಿ 8 ದಿವಸ ಅಲ್ಲಿಯೇ ನಮ್ಮಲ್ಲಿ ಸೆಟ್ನವರು ದೆಯ್ಯಕ್ಕೂ ಅಚ್ಚನ್ ಸೆಟ್ರ ಅಂತ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು. ಆಗ 1974 ಜುಲೈ 26ಕ್ಕೆ ನೆರೆ ಬರ್ತದೆ. ಆ ಸಂದರ್ಭದಲ್ಲಿ ನಮ್ಮ ಮನೆ ಮಟ್ಟ ಕೊಚ್ಚಿಕೊಂಡು ಹೋಯ್ತು. ಅರೇಕಲ ಒಂದು ಹಳ್ಳಿಯಲ್ಲಿ ಅರೇಕಲ ಪಂಜ್ಮಾಡಿ ಅಂದ್ರೆ ಹುಟ್ಟಿಸಲ್ಲ. ನಾನು ಈಗ ಇರುವುದು ಅರೇಕಲ ನೀಪಟ್ಟು ಅಂದೆ. ಈಗ ಒಂದು 3 ಕಿಲೋಮೀಟರ್ ಈಚೆ ಅರೇಕಲ ಪಂಜ್ಮಾಡಿಯಲ್ಲಿ ಹುಟ್ಟಿ ಬೆಳೆದವನು. ಆಗ 1974 ಜುಲೈ 26ಕ್ಕೆ ನೆರೆ ಬಂತು. ಅದು ಕೂಡ ಶುಕ್ರವಾರ. ನನಗೆ ಒಂದು 16 ವರ್ಷ ಸಂದರ್ಭದಲ್ಲಿ ಮನೆ ಮಟ್ಟಲ್ಲ. ನಿಮ್ಗೆ 16 ವರ್ಷ? ನಾನು 6 ಮಂದಿ, ನಾವು 3ನೇ. ಆಗ ಒಂದು ಮಲಿ ಮನೆ ಇತ್ತು, ಮಲಿ ಮನೆ ಕೊಚ್ಚಿಕೊಂಡು ಹೋಯ್ತು ನಮ್ಗೆ. ಅದು ರಾತ್ರಿಯಲ್ಲಿ ಬಂದ್ರೆ ನಮಗೆ ಏನು ಇರಲಿಲ್ಲ. ಹಾಗೆಲ್ಲ 1 ಗಂಟೆ ನಮ್ಮ ಮನೆ ಕೊಚ್ಚಿಕೊಂಡು ಹೋಯ್ತು. ಕಣ್ಣು ಎದುರೇ ಅಣ್ಣ ಇತ್ತು. ಶುಕ್ರವಾರ ದಿವಸ ಮಸೀದಿ ಕೂಡ ನಮಾಜಿ ಕೂಡ ಶುಕ್ರವಾರದ ಪ್ರಾರ್ಥನೆ ಇತ್ತು. ಅದು ನಮಗೆ ಒಂದು ಇರಲಿಲ್ಲ. 16 ವರ್ಷ ಪ್ರಾಯದ. ಆಗ ಮನೆ ಕೊಚ್ಚಿಕೊಂಡು ಹೋಯ್ತು. ಆಗ 1972ರಲ್ಲಿ
ಈಗಿನ ಕರ್ನಾಟಕ ಸರ್ಕಾರ ಪೀಕಾರ ಅವರ ತಂದೆ ಇ ಟಿ ಫರೀದ್ ಅವರು MLA ನಮಗೆ. ಓಕೆ. ಆಗ ಆ ಯು ಟಿ ಖಾದರ್ ಅವರದ್ದು ಇ ಟಿ ಫರೀದ್ ಒಂದು ಅವರ ಹೆಸರು. ಆಗಿನೇ ಅವರ ತಂದೆ. ಅವರ ತಂದೆ 72ರಲ್ಲಿ ಅವರು MLA ಆದರು. ಓಕೆ. 72ರಲ್ಲಿ. ಆಗ ನಮಗೆ ಒಂದು ಹೋರಾಟ ಇತ್ತು, ಒಂದು ಅರೆಕಲ ಎಚ್ ಮೊಯ್ದನ್ ಒಂದು ಹೋರಾಟದ್ದು. ಯಾರು ಭೂಮಿ, ನಮಗೆ ಭೂಮಿ ಇರ್ಲಿಲ್ಲ, ಅಲಿಯಕಟ್ಟು ನಮ್ಮಲ್ಲಿ. ಆಗ ಒಂದು 500-400 ಎಕರೆ ಸ್ಥಳ ಇತ್ತು ಒಂದು ನಾಲೆ. ಆಗ 99 ಜನರಿಗೆ 1 ಎಕರೆ ಸ್ಥಳ ಆ ಕಾಲದಲ್ಲಿ ಕೊಟ್ಟಿದ್ದು ನಾವು 72ರಲ್ಲಿ. ಅದೇ ನಿಮ್ಮ ತಂದೆಗೆ ಸಿಕ್ಕಿತ್ತು? ತಂದೆ ಸಿಕ್ಕಿದ್ದು. ನಮ್ಮ 6 ಮಂದಿ ಅದರಲ್ಲಿ. ಆಗ 90 ಏನು ಕಷ್ಟ. 72ರಲ್ಲಿ ಇವರು MLA ಆದನೆ ಶುರು ಅರೆಕಲದು ಕೊಟ್ಟದ್ದು ಬಹಳ ಹೆಮ್ಮೆ ಆಗ್ತದೆ. 99 ಜನ ಕೊಟ್ಟಿದ್ದಾರೆ. 1 ರೂಪಾಯಿ, 91 ರೂಪಾಯಿ ಕಟ್ಲಿಕ್ಕೆ. ಈಗ ಎಕರೆ ಕೋಟ್ಯಾಂತರ ಬಸ್ ಎಲ್ಲ ಹೇಳ್ತಾರೆ. ಆ ಪಾಕದಲ್ಲಿ ಅರೆಕಲ ನೀಪರ್ಪು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ನಾನು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡಿದೆ. ಆಗ ನಾನು ಮನೆ ಮಟ್ಟವನ್ನು 76ರಲ್ಲಿ ನಾನು ನೀಪಡ್ ಪದಸ್ಸೆ ಹೋದೆ. ಆಗ ನನಗೆ ಒಂದು 16 ವರ್ಷ 18 ವರ್ಷ ಪ್ರಾಯಿತು. ಆಗ ನನಗೆ ಒಂದು ಕನಸಿತ್ತು, ಬಡತನ ಇತ್ತು, ತುತ್ತಿಗೆ ಅನ್ನ ಇರಲಿಲ್ಲ, ತಾಯಿ ಭತ್ತಕ್ಕೆ ತಂದೆ ದೋಣಿ ಯೋಗ. ಆಗ ಭತ್ತ ಕೂಡ ನಿಂತು ಹೋಯ್ತು, ಹೇಗೆಂದ್ರೆ ಮಲೆ ಮಟ್ಟ ಕೊಚ್ಚಿಕೊಂಡು ನಾವು ಆ ಪ್ರದೇಶ ನಾನು ಬಿಟ್ಟು ಹೋಗಿದ್ದೆ. 3 ಕಿಲೋಮೀಟರ್ ದೂರ ಇತ್ತು. ಆಗ ಇನ್ನು ನಾವು ಏನಾದ್ರು ಜೀವನ ನಾನು ಮಂಗಳೂರಿಗೆ ಒಂದು ಬಸ್ ಸ್ಟ್ಯಾಂಡ್ಗೆ ಹಾಗೆ ನೀವು ಮಂಗಳೂರಿಗೆ ಬರ್ತೀರಿ. ಏಕೆಂದ್ರೆ ಆಗ ನಿಮ್ಗೆ 16 ವರ್ಷ ಪ್ರಾಯ, 18 ವರ್ಷ ಪ್ರಾಯ ಆಗುವಾಗ ನಾನು ಮಂಗಳೂರು ಬರ್ತಾ ಇದ್ದೆ. 1974 ಜುಲೈ ಮೆರೆ ಬಂತು. 76-77 ನೀಪಡ್ ಪ್ರದೇಶಕ್ಕೆ ನಾವು ಸಣ್ಣ ಮನೆ ಕಟ್ಟು 1 ವರ್ಷ 2 ವರ್ಷ ಹೋಯ್ತದು. ಸರ್ಕಾರ 3,000 ರೂಪಾಯಿ ನಮಗೆ ಸಹಾಯ ಕೊಟ್ಟು ಅದರಲ್ಲಿ ಸಣ್ಣ ಮನೆ ಮಾಡಿ 1 ಎಕರೆ ಸಾಲದಲ್ಲಿ ನಾವು ಸಣ್ಣ ಮನೆ ಮಾಡಿ 6 ಮಂದಿಯಲ್ಲಿ. ಆಗ ನಾನು ಕನಸ್ಕೊಂಡೆ, ಬೀದಿ ಕಟ್ಟಿ ಏನು ಜೀವ ಮಜಕಲಿ ಆಗೋದಿಲ್ಲ, ಏನಾದರೂ ಸಾಗಿಸೋಣ ಅಂತ. ಮತ್ತೆ ವಿದ್ಯಾಭ್ಯಾಸ ಇರಲಿಲ್ಲ. ಆಗ ಸೆಂಟ್ರಲ್ ಮಾರ್ಕೆಟ್ ನಾನು ಮಂಗಳೂರು 77ರಲ್ಲಿ ಹೋದೆ. ಈಗ 50 ವರ್ಷ ಮುಂದಿನ ಕತೆ ಅದು. ಅದೇ ಹಣ ಇರಲಿಲ್ಲ. ಒಂದು ಬಟ್ಟಿ ಬೇರೆಯವರು ಸಾಲ ತಕೊಂಡು ಒಂದು ಕಿಟ್ಲೆ ಹಣ್ಣು, ಒಂದು ಕುರುವಾರ ಇಸಾಕಾಗಿಂದ ದಾನಿದ್ದರು ಮಂಗಳೂರು ಸೆಂಟ್ರಲ್ ಮಾರ್ಕೆಟ್. ಅವರ ಕೈಯಿಂದ ಒಂದು ಕುರುವಾರ. ಸೊ ನಿಮ್ಗೆ ಅವರದ್ದು ಗುರ್ತ ಇಲ್ಲ, ಏನಿಲ್ಲ, ಅವರ ಕೈಯಿಂದ ಸಾಲ ತಕೊಂಡು ನನಗೆ ಏನಾದ್ರೂ ಹೊಟ್ಟೆ ಪಾತ್ರೆ ಓಡುವಾಗ ಏನಾದ್ರು ಜೀವನ 18 ವರ್ಷ ಬರೆಯಿತು, ಏನಾದ್ರು ಒಂದು ಕುರುವಾರ ಸಾಲ ಕೊಟ್ಟು ಅವರು ನನಗೆ ಸಹಾಯ ಕೊಟ್ಟರು. ಆಗ ಆ ಕಾಲದಲ್ಲಿ ಕಿತ್ಲೆ ಹಣ್ಣು ಕೊಟ್ಟರು. ಆಗ ಡಜನ್ ಲೆಕ್ಕ, ಈಗ ಕೆಜಿ ಲೆಕ್ಕಲ್ಲ. ಆಗ ಒಳ್ಳೊಳ್ಳೆ ಮಾರ್ಜಿ ಇತ್ತು. ಆಗ ಅಪ್ಪನಘಟ್ಟ ಬಸ್ ಇತ್ತು ನಿಲ್ದಾಣ ಅಲ್ಲಿ. ಬೇರೆ ಬೇರೆ ಜನ ಬರ್ತಾ ಇದ್ರು. ಪೂಂಜಾರಿಕೆ ಆಗಿಲ್ಲ ಆ ಕಾಲದಲ್ಲಿ. ಅಪ್ಪನಘಟ್ಟ ಬಸ್ ಸ್ಟ್ಯಾಂಡ್, KSRTC ಬಸ್ ಎಲ್ಲ ಅಲ್ಲಿ ಆಯ್ತು, ಎಲ್ಲ ಸುತ್ತಾಡೈತೆ. 50 ವರ್ಷ ಮುಂದಿನ ಕತೆ ಇದು. ಆಗ ಒಂದು ಕುರೆ ಸಾಲಕ್ಕೆ ಇಸಾಕಾಜಿಯನ್ನು ನಾನು ಓಡಾಡ ಮನುಷ್ಯ. ಆಗ ಡಜನ್ ಲೆಕ್ಕ, ಕೆಜಿ ಲೆಕ್ಕ. ಆಗ ಒಳ್ಳೆಳ್ಳೆ ವಾರ್ಜಿ ಬರ್ತಿತ್ತು. ಆಗ 78ರಲ್ಲಿ ಬೇರೆ ಬೇರೆ ಜನ ಬರ್ತಾ ಇದ್ರು. ಇದೇ ಫೀಲ್ಡ್ ಮಾಡ್ತಾ ಇದ್ದೀನಿ. ಬಡತನಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಇತ್ತು. ಹೊಟ್ಟೆ ಪಾತ್ರೆ ಹೋಗಿ ಬೆಳಿಗ್ಗೆ ಹೋಗ್ತೀನಿ, ಸಾಯಂಕಾಲ ಹೋಗ್ತೇನೆ. ಆಗ ನನ್ನ ಹತ್ರ ಒಂದು ಇಂಗ್ಲೀಷಿನವರು, ಹಿಂದಿ ಇಂಗ್ಲೀಷಿನವರು, ವಿದೇಶದ ಬಸ್ ಸ್ಟ್ಯಾಂಡ್ಗೆ ತುಂಬಾ ಮಂದಿ ಬರ್ತಾ ಇದ್ರು. KSRTC ಬಸ್ ಬಸ್ ಸ್ಟ್ಯಾಂಡ್ಲೇ ಇತ್ತು. ಬೊಂಬೈ ಆ ಭಾಗ 11 ಗಂಟೆ ಗೋವಾ ಬಸ್ ಇದಿತ್ತು. ಮಂಗಳೂರಿಗೆ ಬರುವಂತ ಮಂಗಳೂರು ಗೋವಾ 11:30 ಗಂಟೆ ಇತ್ತು. ಇಂಥದ ಇಂಗ್ಲೀಷಿನವರು, ಸೌದಿನವರೆಲ್ಲ ಬರ್ತಾ ಇದ್ರು ಆ ಕಾಲದ. ಒಮ್ಮಚಿಂತ ನನ್ನ ಹೊರಗೆ 4 ಇಂಗ್ಲಿಷ್. ಆಗ ನಾನು ಬಹಳ ಮುಜುಗರ ಆದೆ. ಅಕ್ಕಪಕ್ಕದವರು ಹೇಳಿಕ್ಕೆ, ನಮಗೆ ಹೇಳಿಕ್ಕೆ ಮುಜುಗರ ಆದೆ. ಮುಜುಗರ ಆದ ನಿಮ್ಮ ವಾರಜಿ ಕಿರಿಯಷ್ಟು ಅಂತ ಕೇಳ್ತಾರೆ ಅಂತ ಹೇಳಿದ್ರು. ನಾನು ಅದನ್ನು ಹೇಳುವಾಗ ನನಗೆ ಸ್ವಲ್ಪ ಇದಾಯ್ತು, ಬೇಜಾರಿತ್ತು. ನಾನು ಈ ಪರಿಸ್ಥಿತಿ ವಿದ್ಯಾಭ್ಯಾಸ ಇಲ್ಲದ ಅಂತಲ್ಲ, ನಾನು ಮುಂದೆ ಹೋದೆ. ಅದೇ ಫೀಲ್ಡಲ್ಲಿ ಇದ್ದೆ. ನಾನು ನೆಕ್ಕೊಂಡೆ ಅದನ್ನು. ನಾನು 95ರಲ್ಲಿ ಅದೇ ಕಸಬು ಮಾಡ್ತಾ ಇದ್ದೆ. 95ರಲ್ಲಿ ಮದುವೆ ಆಯ್ತು. ನನಗೆ 3 ಮಕ್ಕಳಾಯ್ತು. ಆಗ ಪುನಃ ನನಗೆ ಅದೇ ಬಸ್ ಸ್ಟ್ಯಾಂಡಲ್ಲಿ ಬಡತನ ಜಾಸ್ತಿ ಆಯಿತು. ಮಗಳ ಮನೆ ಇತ್ತು. ಒಂದು ಸಣ್ಣ ಮಣ ಮಾಡಿಕೊಂಡು ಇದ್ದೇನೆ. ಆಗ ನಾನು ಅರೆಕಲ ನೀಪಡ್ಪು ನನ್ನ ಮಗಳಿದ್ದ ಕಾರಣ ಒಂದು ಮದ್ರಸದಲ್ಲಿ ಕೋಶಾಧಿಕಾರಿ ಆಗಿದೆ. 5 ವರ್ಷ. ಯಾರು ನೀವು? ನಾವು ಕೋಶಾಧಿಕಾರಿ 5 ವರ್ಷ ಕೆಲಸ ಮಾಡ್ತೀವಿ ಮದ್ರಸದಲ್ಲಿ. ಲೌಲತುಲ್ ಮದ್ರಸ ಒಂದು ಆ ಕಾಲದಲ್ಲಿ ಒಂದು ಇತ್ತು. ಅದೀಗ ಉಂಟು, ಮಸೀದಿ ಆಗಿ ಎಲ್ಲ ಆಗಿದೆ. ಆಗ 95ರಲ್ಲಿ ಆ ಮದ್ರಸದಲ್ಲಿ ಕೋಶಾಧಿಕಾರಿ ಆದ ನಾನು. ಕೋಶಾಧಿಕಾರಿ ಅಂದ್ರೆ ಯಾರ ಹತ್ರ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಸರ್ಕಾರ ಏನು ಇದಿಲ್ಲ. ನಮ್ಮ ಮದ್ರಸದಲ್ಲಿ ಕಲೆಕ್ಷನ್ ಮಾಡಿ ನಮ್ಮ ಗುರುಗಳಿಗೆ ಸಂಬಳ, ನಮ್ಮ ಮನೆಯಿಂದ ಇಂಥದ್ದೆಲ್ಲ ಆ ಫೀಲ್ಡಲ್ಲಿ ನಾನಿದ್ದೆ, ಬಾನಿಗಳಿಗೆ. ಆಗ ನನ್ನ ಮಗಳಿದ್ದರು. ಆಗ ಅದೇ ಫೀಲ್ಡಲ್ಲಿ ನಾನು ಈ ಕನಸು ಕಂಡಿಲ್ಲ. ಮತ್ತೆ ನನಗೆ ಸ್ವಲ್ಪ ಇದಾಯಿತು.
ನನಗೊಂದು 25-30 ವರ್ಷ ಆಗುವಾಗ ನಾನು 2000 ಇಸ್ವಿಯಲ್ಲಿ ಅದೇ ಮಾಡ್ತೇನೆ. ಪುನಃ ಜನ್ಮಾನ ನಮ್ಮ 99ರಲ್ಲಿ ಇ.ಟಿ. ಫರೀದ್ ಅವರು ML ಆದರು. ಯಾವಾಗ ಮದ್ರಸಾದಲ್ಲಿ ನಾನು ಕೋಶಾಧಿಕಾರಿ ಆದ್ರೆ ಅದನ್ನ ಬೀಳಲಿ ಮತ್ತೆ ನಾನು ಮುಂದಿನ ಕನಸು ಕಂಡೆ. 72ರಲ್ಲಿ 78ರಲ್ಲಿ ನನಗೆ ವಿದ್ಯಾಭ್ಯಾಸ ಇಲ್ಲ ಅದ್ರ ಆ ಕನಸು ನಾನು ಕಂಡೆ. ಆಗ ಇ.ಟಿ. ಫರೀದರ ಕೈ ನೀಡಿದೆ. ಈ ಕೈ ನೀಡಿದ್ದೇನೆ. ಸರ್, ನನಗೆ ಮದ್ರಸಾದಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಬೆಂಚ್ ಡೆಸ್ಕ್ ಬೇಡ, ಸದ್ಯಕ್ಕೆ ನನಗೆ ಸರ್ಕಾರಿ ಶಾಲೆಯನ್ನು ಮಂಜೂರಾತಿ ಮಾಡಿಕೊಡಿ. ಇ.ಟಿ. ಫರೀದ್ ಉಮ್ಮೂರಲ್ಲಿ. ನಾನು ಅದು ಮಂಗಳೂರು ಅವರ ಕಂಕನಾಡಿ ML ಆದ. ಪುನಃ ಅವರು 30 ವರ್ಷದಿಂದ ಪುನಃ 25 ವರ್ಷದಿಂದ ಪುನಃ ML ಆದರು. ಆಗ ನನಗೆ ಅವರು ನಮ್ಮ ಇದಿತ್ತು, ಬಹಳ ಹೆಮ್ಮೆ ಆಗ್ತದೆ ಅವರನ್ನು. ನಾನು ಅದು ಸ್ಟೋರಿಯನ್ನು ಕೇಳಿದ್ದೇನೆ. ನೀವು ಫರೀದ್ ಅವರಿಗೆ ಮೀಟ್ ಆಗ್ಲಿಕ್ಕೆ ಹೋಗುವಾಗ ಅವರದೊಂದು ಆಫೀಸ್ ಇದೆ ಜಗಲಿ, ಅವರ ಮನೆಯಲ್ಲಿ ಇತ್ತು. ಮನೆಯಲ್ಲಿ ಜಗಲಿ 3 ದಿವಸದಿಂದ ನೀವು ಕಾಯ್ತಾ ಇದ್ದೀರಿ. ಬಹಳ ಹೆಮ್ಮೆ. ಅವ್ರ ಮನೆಗೆ ಬಹಳ ಅವ್ರಿಗೆ ಬಾರ ಗಣ್ಯ ಆಗ್ತಿ. IAS ಅಧಿಕಾರಿ ಅವರ ಮನೆಗೊಂದು ಬಂದರು ಕೂಡ ಅವ್ರನ್ನ ಕಾಯ್ತಾ ಇದ್ರು. ಆಗ ನಾನು ಕೂಡ ಬಡತನಲ್ಲಿದ್ದ ಒಂದು ಅವರ ಏರಿಯಾದಲ್ಲಿ ಅವರ ಉಲ್ಲಾಳ ಕ್ಷೇತ್ರ ಅಂತ ಬಹಳ ಫೇಮಸ್. ಇ.ಟಿ. ಫರೀದ್ ಅಂದ್ರೆ ಇವತ್ತು ಕೂಡ ಫರೀದ್ ಅವರು ಬಹಳ ಹೆಮ್ಮೆ. ಆ ಕಾಲದಲ್ಲಿ ನಮ್ಗೆ 80-99 ಜನಕ್ಕೆ 1 ಎಕರೆ ಸಾಲ ಹೆಚ್ಚಿನ ಅವರು ಹೋರಾಟದಲ್ಲಿ ಉಚ್ಚಮಾಸ ಕಂದಾಯ ಸಚಿವರು. ಆ ಕಾಲದಲ್ಲಿ ಅವ್ರು ಮಾಡಿದ ಹೆಮ್ಮೆ ಆಗ್ತದೆ. ಇವತ್ತು ಕೂಡ ಅಂತ ಪರಿಸ್ಥಿತಿ ಯಾರು ಬರ್ಲಿಲ್ಲ. 1 ಎಕರೆ ಸಾಲ ಯಾರು ಬಿಟ್ಟುಕೊಡ್ಲಿಲ್ಲ ಈ ಕಾಲದಲ್ಲಿ. 99 ರೂಪಾಯಿಗೆ ನೀವು ನಂಬಿಬಿಡಿ. ಇವತ್ತು ಕೂಡ ₹1 ಇದ್ದಾಗೆ ಕಮ್ಮಿ ಇಲ್ಲ. ಆಗ ಬ್ರಿಡ್ಜ್ ಆಗಿದೆ, ಆಸ್ಪತ್ರೆ ಆಗಿದೆ, ಈಗ ಸರ್ಕಾರಿ ಶಾಲೆ ಆಗಿದೆ. ಇಂಥದ್ದೆಲ್ಲ ಅದೇ ಏರಿಯಾದಲ್ಲಿ ಆಗಿದೆ. ಬಹಳ ಮನೆ ಮಸೀದಿ ಇಂಥದ್ದು ನಮ್ಮ ಬೇರೆ ಬೇರೆ ಚಟುವಟಿಕೆಲ್ಲ ಆಗಿದೆ. ಆ ಕಾಲದಲ್ಲಿ ಹೆಮ್ಮೆ ಆಗ್ತದೆ. ಪುನಃ ನಾನು ಹೌದು ಪುಟ್ಟ ನಾನು ಫರೀದ್ ಅವರ ಹತ್ರ ಕೇಳಿ ನನಗೆ ಒಂದು ಸರ್ಕಾರಿ ಶಾಲೆ ಮಾಡಿಕೊಡಿ ಸರ್ ಉಂಟು. ಆಗ ನನ್ನ ನಿಮ್ಮಾರಿಸಿ ಮಾಡಿ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರು. ಆಗ 99ರ ADP ಮೆಂಬರ್ ಇದ್ರು ಜಿಲ್ಲಾ ಪಂಚಾಯತ್ ಅಜೀಜ್ ಮಲಾರ್ ಅಂತ. ಅವರು ಶಿಫಾರತು ಕೂಡ ನಾನು ಕಳಿಸಿಕೊಟ್ಟೇ ಇದ್ರು. ಆಗ ಫರೀದ್ ಅವರು ML ಆದರು. ಆಗ ಅವರು ಜಿಲ್ಲಾ ಪಂಚಾಯತ್ ನಿರ್ಣಯ ಇತ್ತು. ಇ.ಟಿ. ಫರೀದ್ ಅವರು ಅದನ್ನು ಮಾಡಿಕೊಡಿ ಅಂತ ಕೂಡ BO ಹೇಳಿಕೊಟ್ರು. ಆಗ BO ಹೇಳಿದ್ರು. ಆಗ ಹನುಮಂತಪ್ಪ ಅವರು BO. ಆಗ ನಾವು ಫರೀದ್ ಅವ್ರ ಹತ್ರ ನೀವು ಯಾವಾಗ ಹೇಳ್ತೀವಿ ಸರ್, ನಾನು ಆಗ ಉದ್ಘಾಟನೆ ಮಾಡಿ ಕೊಡಿ ಅಂತ ಅವ್ರು ಹೇಳಿಬಿಟ್ರು. ನಮಗೆ ಒಂದು ಉಪಕಾರ ಆಯ್ತು. ಆಗ 2000 ವಿಷಯಲ್ಲಿ ಜೂನ್ 17 ತಾರೀಕು ಶನಿವಾರ ದಿವಸ 28 ಮಕ್ಕಳನ್ನು ಸ್ಥಾಪನೆ ಮಾಡಿಬಿಟ್ರು ಇ.ಟಿ. ಫರೀದ್ ಅವರು. ಆಗ ಹೇಳಿದರು ಕ್ಷೇತ್ರ ಅಧಿಕಾರಿ ಆನಂದ್ ಅವರು BO. ಆಗಿನ BO ಆನಂದ್ ಅವರು BO ಬರ್ತದೆ. ವಲಯ ಬರುವಾಗ DDP ಬೇರೆ ಬರ್ತದೆ. ನಮ್ಮ ವಲಯ ಶಿಕ್ಷಣ ಅಧಿಕಾರಿ BO ಇದ್ರು. ಕ್ಷೇತ್ರಾಧಿಕಾರಿ ಆನಂದ್ ಅವರು ಡೈರೆಕ್ಟರ್ ಆಗಿದ್ರು. ಈಗ ಕೂಡ ಮಂಗಳೂರಲ್ಲಿ ಇದ್ದಾರೆ. 30 ವರ್ಷ ಮುಂದೆ 25-30 ವರ್ಷ ಮುಂದೆ ಅವ್ರದ್ದು ಹೇಳಿದ್ರು ಉದ್ಘಾಟನೆ ಮಾಡಿ ಬೆಂಚಿ ಡೆಸ್ಕ್ ಬಾಡಿಗೆ ಕೊಡು, ನೀವು ಅವರು ಬಿಲ್ಡಿಂಗ್ ಮಾಡಿಕೊಡಿ ಅಂತ ಅವ್ರು ಹೇಳಿಬಿಟ್ರು. 20 ಆಗ ನನ್ನ ಮಗಳಿದ್ದು ನನ್ನ ಮಗಳು 22 ಮನೆ ಮನೆಗೆ ಹೋಗಿ ನಮ್ಮ ಸರ ಮಾಡಿ ನಮಗೆ ಸರ್ಕಾರಿ ಶಾಲೆ ಬೇಕು ಅಂತ 28 ಮಕ್ಕಳನ್ನು ಸ್ಥಾಪನೆ ಮಾಡಿ ಬೆಂಚ್ ಡೆಸ್ಕ್ ಎಲ್ಲ ನಮ್ಮ ಮದರಸ ಕೋಶಾಧಿಕಾರಿ ಇದ್ದ ಕಾರಣ ಬಿ ಖಾಲಿದ್ ಅದೇ ತಿರುವುದರು HEB ಸೆಕ್ರೆಟರಿ, ನಾನು ಕೋಶಾಧಿಕಾರಿ ಇದ್ದ. ಅದಕ್ಕೆ ನನಗೆ ಪ್ರಶಸ್ತಿ ಸಿಕ್ಕಿತ್ತು. ಅವರೆಲ್ಲ ತೀರುವುದರು. ಈಗ ನಾನು ಮುಂದೆ ಇದ್ದೆ ನಿಮ್ಮ ಮುಂದೆ. ಆದರೂ ನಮ್ಮ ಮದರಸದಲ್ಲಿ ಇ.ಟಿ. ಫರೀದ್ ಅವರು ಸ್ಥಾಪನೆ ಮಾಡಿಬಿಟ್ರು. ಅವರು ಆರ್ಡರ್ ಮಾಡಿ ಕೊಟ್ಟರು. ಅವ್ರಿಗೆ ಬೆಂಚ್ ಡೆಸ್ಕ್ ಬಾಡಿಗೆ ಕೊಡ, ಬಿಲ್ಡಿಂಗ್ದು ಬಾಡಿಗೆ ಕೊಡುವ, ನೀವು ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿ ಯಾರು ಕ್ಷೇತ್ರ ಆನಂದ ಆನಂದ ಅವರು ಹೇಳಿಬಿಟ್ರು. ಆನಂದ 2001ರಲ್ಲಿ ಏನ್ ಬಂತು, ಅದೇ ಮದರಸದಲ್ಲಿ 56 ಮಕ್ಕಳಾಯ್ತು. ಆಗ 2001ರಲ್ಲಿ ಕಾನೂನು ಬದಲಾವಣೆ ಬಂತು. ಸರ್ವ ಶಿಕ್ಷಣ ಅಭಿಯಾನ ಬರಲಿಲ್ಲ. ಆಗ 2001ರಲ್ಲಿ ಯಾರು ಮಕ್ಕಳಿದ್ದರೆ STMC ಆಗುವ ಒಂದು ನಿರ್ಣಯ ಬಂತು. ಆರ್ಡರ್ ಬಂತು ಸರ್ಕಾರ ವತಿಯಿಂದ. ಆಗ ನನ್ನ ಮಗಳು ಅದು ಕೂಡ ಡೆಪ್ಯುಟೇಷನ್ ಟೀಚರ್ ಕಿಲಾರ್ ಅಂದೆ ಫರೀದ್ ಅವರು ಶಿಫಾರತು ಮಾಡಿ ಒಟ್ಟು ನಾನು ಕ್ಷೇತ್ರ ಕೊಟ್ಟು. ಆಗ 2001ರಲ್ಲಿ ನನ್ನ ಮಗಳಿದ್ದ ಕಾರಣ STMC ನನಗೆ ಶಿಫಾರತು ಲೆಟರ್ ಕೊಟ್ಟು. ಯಾರಿಗೆ ಇ.ಟಿ. ಫರೀದ್. ನಾನು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ವಿದ್ಯಾಭ್ಯಾಸ ಇಲ್ಲದ ಕಾರಣ ಬಡತನ ಇತ್ತು. ಖರೀದಿ ಇ.ಟಿ. ಫರೀದ್ ಅವರು ನನ್ನ ಮೈಂಡ್ ಮಾಡಿಕೊಂಡ್ರು. ಆಗ ಸಹಾಯ ಮಾಡಿ ಶಿಫಾರತು ಲೆಟರ್ ಕೊಟ್ಟರು. ಆಗ ನಾನು ಕೇಳಿದ್ದೇನೆ ಅವರು, ನಾನು ₹1 ಚಾಕು ಬಾಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದ ಮನುಷ್ಯ STMC ಆದರೆ ಏನು ಮಾಡ್ಬೋದು ನಾನು ಕನ್ಸ್ಕೊಂಡೆ. ನೀವು ಮಾಡಪ್ಪ, ನೀಗ ಸಹಾಯ ಮಾಡ್ತೇನೆ ಬರೀದರು ಕೊಟ್ಟು. ಅದೇ ವರ್ಷ ಲೆಟರ್ ಕೊಟ್ಟರು. ಎಲ್ಲಿ ಸಾಲ ಉಂಟು ಹುಡುಕಾಟ ಮಾಡು ಉಂಟು. ಅದೇ ವರ್ಷ ಚೇತನಾಧಿಕಾರಿ ತಾಲೂಕು ಪಂಚಾಯತ್ ಮುಖಾಂತರ ಒಂದು 85,000 ಸ್ಯಾಂಕ್ಷನ್ ಮಾಡಿಬಿಟ್ರು.
ಆಗ ಆಗ ಆ ಕಾಲದಲ್ಲಿ ಆ ಕಾಲದಲ್ಲಿ ಒಂದು 25 ವರ್ಷ ಹಿಂದೆ. 25 ವರ್ಷ ಹೇಗೆ ತಾಲೂಕು ಪಂಚಾಯತಿ ಮುಖಾಂತರ ಅದು BO ಬರ್ತದೆ. ಕರೆಕ್ಟ್. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ತಾಲೂಕು BO ಸಿಫಾರ್ಸು ಮಾಡ್ಬೇಕು, ಹಿಂದೆ ಬೇಕಾದ ಬಿಲ್ಡಿಂಗ್ ಎಲ್ಲ ಕೊಡ್ಬೇಕಂದ್ರೆ 85,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಬಿಟ್ರು. ಯಾಕೆ? ಬಿಲ್ಡಿಂಗಿಗೆ. ಆಗ ಪರಿದವರದ್ದು ಹೇಳುವ ಲೆಟ್ರ್ ಕೊಟ್ಟರು, ನಿಮ್ಗೆ ಎಲ್ಲಿ ಸ್ಥಳ ಉಂಟು ಹುಡುಕಾಟ ಮಾಡುಂಟು. ಎಲ್ಲಿ ಸ್ಥಳ ಕೊಡ್ಲಿಲ್ಲ. ಆಗ ಒಂದು ಖಾಸಗಿ ಸ್ಥಳ ಇತ್ತು ಒಂದು ಗುಡ್ಡದ ಮೇಲೆ. ಆಗ ಒಂದು 40 ಸ್ಥಳ ಆ ಗುಡ್ಡದ ಮೇಲೆ ಆಗನೇ 95 ಕಟ್ಟದ ಹಣದ ಅಲ್ಲಿತ್ತು. 1 ಎಕರೆಯಲ್ಲಿ 40 ಸೆನ್ಸ್ ನಮಗೆ ಕೊಟ್ರಿ. ಒಂದು ಬೇರೆ 3 ಜನ ಅಣ್ಣ ತಮ್ಮ ಇದ್ರು. ಅದು ಎಷ್ಟಕ್ಕೆ? 51,000. 1 ರೂಪಾಯಿ ಕೂಡ ಕೊಡ್ಲಿಲ್ಲ. ಆಗ ನಾನು ಮಂಗಳೂರು ಇದ್ದ ಕಾರಣ ಮಂಗಳೂರು ಒಂದು ಕಮಿಷನ್ ಆಫೀಸ್ ಪಕ್ಕದಲ್ಲಿ ದರ್ಗಾ ಇದೆ, ನೀವು ಗೊತ್ತಿರ್ಬೋದು, ಒಂದು ದರ್ಗಾ. ದರ್ಗೆ ಅದರಲ್ಲಿ ಅರಿಕೆ ಬಂದ ಹಣ, ಅವರು ಅರಿಕೆ ಬಂದ ಯಾರೆಲ್ಲ ನಮ್ಮಂತವ್ರು ಬಡತರು ಯಾರು ಸಹಾಯ ಮಾಡ್ತಾರೆ. ಆಗಿನ 2000 ಇಸ್ವಿ ಜೂನು 2000 ಇಸ್ವಿ 1ರಲ್ಲಿ ಆಗ ಸಾಫಿ ಸೆಮ್ನಾಡು IAS ಒಂದು SP ಇದ್ದರು, ರಿಟೈರ್ಡ್ SP. ಅವ್ರ ಹತ್ರ ನಾನು ಕೈ ನೋಡು, ಅವಾಗನ 5,000 ಕೊಟ್ರು. ಇದನ್ನ ಮೂಲ್ಯಾಂಪಣೆ 50,000. ಆಗ ಈಗ 50,000 40 ಸೆನ್ಸ್ ಒಂದು ಗುಡ್ಡದ ಮೇಲೆ ತಹಸೀಲ್ದಾರ ಮುಖಾಂತರ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಬಿಟ್ಟೆ. ಮತ್ತೆ ಮಂಗಳೂರು ಒಂದು ಬೇರೆ ಒಂದು ಕಂಕನಾಡಿ ಮಂಗಳೂರು ಬಹಳ ದೊಡ್ಡ ಉದ್ಯಮಿ ಇದ್ರು, HH ಕುഞ്ഞാമാಜಿ, ಅವ್ರು ಸಹಾಯ ಮಾಡೋರು. ಅವ್ರದ್ದು 5,000 ಅವ್ರು ಕೊಟ್ಟು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹಾಗೆ ಬೇರೆ ಬೇರೆ ಕಡೆಯಿಂದ ಸ್ಥಾಪನೆ ಮಾಡಿ HH ಕುഞ്ഞാമാಜಿ JC ಕೊಟ್ರು. 5,000 ಇದು ಕೊಟ್ಟು ನನಗೆ ಬಹಳ ಹೆಮ್ಮೆ ಅಂತ. ಆಗಿನ 10,000 ರೂಪಾಯಿ 5,000 ರೂಪಾಯಿ ಬಹಳ ಇವತ್ತು ನಿಮ್ಗೆ ಸಹ ಒಂದು ಕಾನ್ಫಿಡೆನ್ಸ್ ತರ ಬಂತು. ಓಕೆ, ಮುಂದೆ ಹೋಗ್ಬೋದು. ಆಗ ಬಿಲ್ಡಿಂಗ್ ಆಯ್ತು. 2 ಮಕ್ಕಳ ದಿನಾಚರಣೆಯಲ್ಲಿ ET ಪರಿದರು. ಆ ಮದ್ರಸದಿಂದ ಈ ಗುಡ್ಡದ ಮೇಲೆ ಸರ್ಕಾರಿ ಶಾಲೆ ಟಾಯ್ಲೆಟ್ ಇರ್ಲಿಲ್ಲ. ಆಗ ಟೀಚರ್ ಹೇಳಿದ್ರು, ಟಾಯ್ಲೆಟ್ ಇಲ್ಲ, ಏನ್ ಮಾಡ್ಬೇಕು, ಈಗ ಮುಂದೆ ಬರ್ತದಮ್ಮ. ಸರ್ವ ಶಿಕ್ಷಣ ಅಭಿಯಾನಲ್ಲಿ 35,000 ಬಂತು. ಪುನಃ ಶುರು ಬಂದದು ಸರ್ವ ಶಿಕ್ಷಣ ಮೇಲೆ ಟಾಯ್ಲೆಟ್ಗೆ ಕುಡಿಯೋ ನೀರಿಗೆ ಬಂತು. ಆಗ ಸಣ್ಣ ಟಾಯ್ಲೆಟ್ ಮಾಡಿ ರೆಡಿ ಆಯ್ತು. ಬೆಂಚ್ ಡೆಸ್ಕ್ ಬೇರೆ ಬೇರೆ ಜನಕ್ಕೆ ಮಾಡ್ತೇವೆ. ಆಗ 2003 ಜಿಲ್ಲಾ ಪಂಚಾಯತಿ ಸರ್ಕಾರಿ ಶಾಲೆಯನ್ನು ಜಿಲ್ಲಾ ಪಂಚಾಯತಿ ನಮ್ಮ ಮಂಗಳೂರು ಬಂತು. ಎಲ್ಲಿಗೆ? ಒಳ್ಳೆ ಕೊಟ್ಟಾರ ಬಂತು. ಆಗ ಅಲ್ಲಿ ಬರ್ತೇನೆ. ಆಗ 2001, 2, 3ರಲ್ಲಿ ಒಂದು IAS ಅಧಿಕಾರಿ ಇದ್ರು, ಶಿವಾನಂದ ಮೂರ್ತಿ. ಅವ್ರ ಹತ್ರ ಸಹಾಯ ಕೇಳುವಾಗ ನಾನು ಹೋಗ್ತಾ ಇದ್ದೇನೆ ಸರ್ಕಾರಿ ಶಾಲೆ ಏನಾದ್ರು ಸಹಾಯ ಮಾಡಿದ್ರು ET ಪರಿದಲ್ಲಿ ಅಟ್ಟು ಕೊಟ್ಟು ಹೋಗ ಅವ್ರು ನನಗೆ ಒಬ್ಬರ ಪರಿಚಯ ಮಾಡಿಕೊಟ್ರು. ಅವ್ರ ಆಫೀಸ್ಗೆ ಹೋಗ ಯಾರಿಗೆ 2003 ಸೆಪ್ಟೆಂಬರ್ ತಿಂಗಳಲ್ಲಿ IAS ಅಧಿಕಾರಿ ಶಿವಾನಂದ ಮೂರ್ತಿ ಗುರಪ್ಪ ಬಾಳೆಪುನಿ ನನ್ನ ಪರಿಚಯ ಮಾಡಿಕೊಟ್ರು. ಅವರು ನೀವು ಎಲ್ಲರನ್ನು ಬರೆಯಿತಪ್ಪ, ಇವರನ್ನೊಂದು ಬರೆಯಿರಿ ಅಂತ. ಅವರು ಏನು ಮಾಡಿದರು, 2003 ಸೆಪ್ಟೆಂಬರ್ 13 ತಾರೀಕಿಗೆ ನನ್ನ ಮನೆಗೆ ಬಂದರು. ನನ್ನ ಮನೆಗೆ ಬರುವಾಗ ಬೆಳಿಗ್ಗೆ 4 ಮಂದಿ ಬಂದರು. ಗುರಪ್ಪ ಬಾಳೆಪುನಿ, ಯೋಗೀಶ್ ಅವರು, ಕಿರಣ್ ಅಂಕರ್, ಲ್ಯಾನ್ಸಿ ಅವರು 4 ಮಂದಿ ಮನೆಗೆ ನನ್ನ ಮನೆಯಲ್ಲಿ ಒಂದು ಕುರ್ಸು ಕೊಡಿಲ್ಲ. ಈಗ ದೊಡ್ಡ ಕುರ್ಸಿನಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಟ್ರಿ. ಆ ಕಾಲದಲ್ಲಿ ನನ್ನ ಮನೆ ಅರ್ಧವಾಸಿ ಮನೆ ಇತ್ತು, ಯಾಕೆಂದ್ರೆ ಬಡತನ ಇತ್ತು. ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಮಾಡಿ ಇಟ್ಟಿರ್ತೇನೆ. ಆಗ ನೋಡಿದ್ರು, ಶಾಲೆ ನೋಡಿದ್ರು. ಮರು ದಿವಸ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗುವಾಗ 2004 ಸೆಪ್ಟೆಂಬರ್ 16 ತಾರೀಕು ಒಂದು ಲೇಖನ ಬಿಟ್ಟರು ಕನ್ನಡ ಪತ್ರಿಕೆಯಲ್ಲಿ, ವಸಂತಿಕ ಅಂತ ಪತ್ರಿಕೆಯಲ್ಲಿ. ಒಂದು ಫಸ್ಟ್ ಪೇಜಿಯಲ್ಲಿ ಲೈಫ್ ಸ್ಟೋರಿ ಬರ್ತು. ಶಾಲೆ ಪಟ್ಟ ನನ್ನ ಬಟ್ಟಿ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಕಾಣಿಸುಂಟು. ಆ ಲೇಖನ ನನ್ನನ್ನು ಅಲ್ಲಿಂದ ಡೆಲ್ಲಿವರೆಗೆ ದೇಶದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕರ್ನಾಟಕ ಮೂಲೆ ಇದ್ದ ಜನನ್ನು ಮುಟ್ಟಿತ್ತು. ಅದೇ ಮರು ದಿವಸ ನನ್ನ ಅಜ್ಜ ಬಾವಲಿ ಮಾಯ, ನಿಂಗೆ ಕಂಗ್ರಾಚುಲೇಷನ್, ಏನಾದ್ರು ಸಹಾಯ. ನನಗೆ 50,000 40,000 ಸಾಲ ಇತ್ತು. ಬರ್ತಾ 4 ಸರ್ ಎಲ್ಲ ಬರ್ತಾ ಇದ್ರು ಬೇರೆ ಬೇರೆ. ನನ್ನ ಬಸ್ ಸ್ಟ್ಯಾಂಡ್ ಆಗ ಪ್ರಮೇಶ್ ಇತ್ತು ಭಾಳ. ಈಗ ಬಾಳೆಪುಣಿ ತೀರೋದರು ಈ ದಿನದಲ್ಲಿ, ಜನವರಿ 26ಗೆ ತೀರೋದರು. ನಂಬಿಕೊಂಡೆ ನಾನು ಅವರು. ಆದರೆ ವಸಂತಿಕ ಅಂತ ಪತ್ರಿಕೆ ಅಲ್ಲಿ ಬರೆದಿದ್ದರೆ ಜಯ ಕರ್ನಾಟಕ ಪತ್ರಿಕೆ ಬಹಳ ಹೆಮ್ಮೆಯಿಂದ ಬರ್ತು. ಅದೇ ವರ್ಷ ಅಲ್ಲಿಂದ ನಿಮ್ಮ ಅದೇ ವರ್ಷ 2000 ಅದೇ ತಿಂಗಳಲ್ಲಿ ಕೊನೆ ಅಕ್ಟೋಬರ್ 31 ತಾರೀಕಿಗೆ ಇದು ಉದಯವಾಣಿಯಲ್ಲಿ ಪೆಂಟ್ ಬಾಜಿಲ್ ಕೊಟ್ಟರು. ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ 25 ಮಂದಿಲಿ ನಾನು ಒಬ್ಬ ಬಡ ಪತ್ರಿಕೆಯಲ್ಲಿ. ಅದು ಭಾರಿ ಸಂತೋಷ ಆಯ್ತು ನನಗೆ. 25 ಮಂದಿಲಿ ಒಬ್ಬ ಮಂಗಳೂರು ಒಂದು ಕಿಟ್ಟೆಯನ್ನು ಬಡತನ ಇದ್ದ ಮಾರು ವ್ಯಕ್ತಿ ಜಿಲ್ಲಾ ಬಸ್ ಸ್ಟ್ಯಾಂಡ್ ಇದ್ದ. ಆಗ ಕೂಡ
ಓ, ನೀವು ಆಗಸ ಕಿತ್ಲೆ ಮಾರ್ತಾ ಇದ್ದೀರಿ. ಮಾಡ್ತಾ ಇದ್ರು. ಮರು ದಿವಸ ಶನಿವಾರ ದಿವಸ ಸೊ ನಿಮ್ಗೆ ಪೇಪರ್ ಅಲ್ಲಿ ಬರ್ತದಂತ ಸಹ ಗೊತ್ತಿಲ್ಲ ಇಲ್ಲ ಸರ್, ವಿಷಯ. ವಿದ್ಯಾಭ್ಯಾಸ ಇಲ್ಲ. ಶನಿವಾರ ಯಾರೋ ಹೇಳಿದನು ಯಾರು ಬಂದಿದೆ ನೋಡಿದೆ? ಅಂತ. 25 ಮಂದಿ ಪುನಃ ಅದೇ ವರ್ಷ ಜಿಲ್ಲಾ ರಾಜ್ಯೋತ್ಸವ ಕೊಟ್ರು. ಇದು 2004ರಲ್ಲಿ. 2004 ಅಕ್ಟೋಬರ್ 31 ತಾರೀಕು ಶನಿವಾರ ದಿವಸ ಅದು. ಮರು ದಿವಸ ನವೆಂಬರ್ 1. ಕರೆಕ್ಟ್. 25 ಮಂದಿ, ನಾನು 25 ಮಂದಿಲಿ ಒಬ್ಬ ನಾನು. ನೀವು ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ. ಜಿಲ್ಲಾ ಹೌದು. ಇಲ್ಲ ಮಂಗಳೂರು ಇದು, ಮಂಗಳೂರು. ಆಗ ಅರವಿಂದ ಶ್ರೀನಿವಾಸ ಅವರು ಇಳಿಸಿರು. ಪ್ರತಿಭಾ ಕಲ್ಕುರ ಈ ಸಾಯಿ ಸಮಿತಿ ಇದ್ರ ಕನ್ನಡ ಸಾಹಿತ್ಯ ಪರಿಷತ್ ಇದ್ರ ಅಧ್ಯಕ್ಷರ. ಆಗ ಈಗ ಕೂಡ ಅವರು ಗೊತ್ತಿರ್ಬೋದು, ಪ್ರತಿಭಾ ಕಲ್ಕುರ ಇರ್ಬೋದು. ಆದ್ರೆ ಅದು ಮುಗೀತು. ಮತ್ತೆ ನನಗೆ ಸಹಾಯ ಬರ್ತಾ ಬೈತು. ಮತ್ತೆ 2000 ಕೊನೆ ಪಕ್ಷ 2004ರಲ್ಲಿ ಡಿಸೆಂಬರ್ 30 ತಾರೀಕಿನ ಕೊನೆ ಪಕ್ಷಕ್ಕೆ 2004ರಲ್ಲಿ ಕನ್ನಡ ಪಬ್ಬದ ವರ್ಷದ ಆಕ್ಟ್ ಮಾಡಿದ್ರು. ಅದರಲ್ಲಿ ನನಗೆ ಕನ್ನಡ ಪಬ್ಬ ವರ್ಷದ ಬೇರೆ ಬೇರೆ ಸೆಪ್ಟೆಂಬರ್ 7 ಅದನ್ನು ಬೇರೆ ಬೇರೆ ನಾನು ಮನೆ ಬರ್ತಿದ್ರು. ಕನ್ನಡ ಪಬ್ಬ ವರ್ಷದ ಆಕ್ಟ್ ಮಾಡಿಬಿಟ್ರು. ಕನ್ನಡ ಪ್ರಭ ವರ್ಷದ ವ್ಯಕ್ತಿ 2004ರಲ್ಲಿ. ಅದು ನನಗೆ ಬಹಳ ಪ್ರಯೋಜನ ಇತ್ತು. ಈ 40 ಸೆನ್ಸ್ ಸಾಲ ಇತ್ತು, 40 ಸೆನ್ಸ್ ಸಾಲ. ಅದರಲ್ಲಿ ಭೇಟಿ ಕೊಟ್ಟೆ. ಕರ್ನಾಟಕ ಬ್ಯಾಂಡ್ ಚೇರ್ಮನ್ ಅಂತಕೃಷ್ಣ ಶಾಲೆ ಬಂದರು. ಈಗ ಪಬ್ಲಿಕ್ ಟಿವಿಲಿ ರಂಗನಾಥರು ಅವರು ಶಾಲೆಗೆ ಬಂದರು. ಜಾರ್ಜ್ ಅವರು, ಸಿತಂಬರ್, ಮತ್ತೆ ಅದನ್ನು ಅವರು ಆತ್ಮಕೇಪಿ, ಇಂಥದ್ದೆಲ್ಲ ನನಗೆ ಬಹಳ ಬೇರೆ. ಇವತ್ತು ಶಾಲೆಯಲ್ಲಿ ಸಾಧಾರಣ ಎಷ್ಟು ಸರ್? ಆಗ ನನ್ನನ್ನು ಬೇಲವಿತ್ತು. ಅದೇ ವರ್ಷ ಅಂತಕೃಷ್ಣ 50,000 ಕೊಟ್ಟರು. ಈಗ ಕರ್ನಾಟಕ ಬ್ಯಾಂಕ್ ಇಂದ ಕನ್ನಡ ಪಬ್ಬ 1 ಲಕ್ಷ ಕೊಟ್ಟರು. ಇಂಥದ್ದೆಲ್ಲ ಸೇರಿಕೊಂಡು ನಾನು ಮುಂದೆ ಹೋದೆ. 2000 ಸರ್ಕಾರಿ ಶಾಲೆ ಡೆವಲಪ್ಮೆಂಟ್ ಆಯ್ತು. 2001ರಿಂದ 5ರಿಂದ 4 ಹೋಯ್ತು. ಅದಾಗ ಮುಂದೆ ಹೋಗ್ತಾ ಇತ್ತು. ಬೇರೆ ಬೇರೆ ಜನ ಸಹಾಯ ಕೇಳ್ತಾ ಇದ್ದನು. ಆಗ 2006ರಲ್ಲಿ ನನ್ನನ್ನು ಪುನಃ ನಾನು ಬ್ಯಾಂಕಿಂದ ಬೇರೆ ಬೇರೆ ಚಾನಲ್ಗೆ ಇರುವಾಗ ಒಂದು ಬೆಂಗಳೂರಿಗೆ ಹೋದೆ. ಬ್ಯಾರಿ ಅಕಾಡೆಮಿಯಲ್ಲಿ ಒಂದು ಸನ್ಮಾನ ಪತ್ರಿಕೆ ನನಗೆ ಇವರು PM ಪಾರ್ಕ್ ಒಂದು ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು. ಈಗ ಎಲ್ಲಿ ಅವರು ನಮ್ಮ ಜನತಾದಲ್ಲಿ ನಮ್ಮ ದೇವೇಗೌಡ PM ಪಾರ್ಕ್ ಅವರು ನನ್ನ ಬೆಂಗಳೂರು, ನಾನು ಸ್ವಲ್ಪ 2006ರಲ್ಲಿ ಕರ್ಕೊಂಡು ಹೋಗೋ ನಾನು ಅವ್ರ ಹತ್ರ ಆಗ ಮಲ್ಲಿಕ ಸರ್ ಅಲ್ಲಿ ಬೆಂಗಳೂರಲ್ಲಿ ಇದ್ರು, ಕೇಂದ್ರಕ್ಕೆ ಹೋಗಿಲ್ಲ ಅವರು. ಮಲ್ಲಿಕಾರ್ಜುನ ಆಗ ನಮ್ಮ ET ಪರಿದವರ MLA. ಆಗ ಅವರು ನನ್ನ ಅರ್ಧ ತುರು ಅರ್ಧ ಬ್ಯಾರಿಯಲ್ಲಿ ಪುಟ್ಟಣ್ಣ ಚಶ್ಮಾ ಸಹಾಯ ಕೇಳಿದ್ದೇನೆ. ಆಗ ನನಗೆ ಅದರಲ್ಲಿ ಆ ಸಂದರ್ಭದಲ್ಲಿ 6 ಲಕ್ಷ ಚಿಲ್ಲರೆ ನನಗೆ ಸಹಾಯ ಸಿಕ್ಕಿತ್ತು. ಬ್ಯಾಂಕಿಂದ 4 ಲಕ್ಷ ಚಿಲ್ಲರೆ. ಬೋಲೂರು ಮೊಹಮ್ಮದ್ ಕುಂಜಿ, ದಿನಕರ 4, ಹಸನಬ MLC 2 ಲಕ್ಷ, ಮತ್ತೆ CM ಇಬ್ರಾಹಿಂ 50,000 ಇದು ಕೊಟ್ಟು PM ಪಾರ್ಕ್ 6 ಲಕ್ಷ ಚಿಲ್ಲರೆ ಫಸ್ಟ್ ಹೋದ ಸಂದರ್ಭ ಅದೇ ವರ್ಷ ನನಗೆ ಸಿಕ್ಕಿತ್ತು. ಅದರಲ್ಲಿ ನಾನು ಕಂಪೌಂಡರ್ ವಾಲು, ರಂಗಮ್ಮ ಡೆವಲಪ್ಮೆಂಟ್. ಆಗ ಅದರಲ್ಲಿ ನಮ್ಮ ET ಪರಿದರ ಇರುವಾಗ ಮಹೇಶ್ವರರಾವ್ ಜಿಲ್ಲಾಧಿಕಾರಿ ಅವರು ಶಾಲೆ ಭೇಟಿ ಕೊಟ್ಟರು. ಅವರು ಅದನ್ನು ಉದ್ಘಾಟನೆ ಕೂಡ ಕಂಪೌಂಡರ್ ವಾಲ್ ಅವರೇ ಮಾಡಲು. ಈಗ ಬೆಂಗಳೂರಲ್ಲಿ ಯಾವುದು ರೈಲ್ವೆ ಅಲ್ಲ ಮೆಟ್ರೋ ಇದರಲ್ಲಿ ಇದ್ದಾರೆ. ಮಹೇಶ್ವರರಾವ್ 2006 ಇದ್ರು ಅವರು. ಆಗ ನಮ್ಮ ಬೇಡಿಕೆಗೆ ಬಂದರು ಕರ್ಕೊಂಡು. ಆಗ ಬಹಳ ಉಪಕಾರ ಮಾಡಿದರು. ಇವತ್ತು ಕೂಡ ಮುಂದೆ ಹೋಯ್ತು. ಮತ್ತೆ ಮುಂದೆ ಹೋಯ್ದೆ. ಆಗ 7, 8ರಲ್ಲಿ ಸರ್ ನಾನು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದನು. ನನಗೆ ಬೇರೆ ಬೇರೆ ಜನರಿಂದ ಹೇಳುವಾಗ ನನಗೂ PUC ಆಗಬೇಕು ಅಂತ ಕನಸು ಕಂಡೆ. ಈಗ ಉಂಟಾ PUC? ಹೌದಾ, PUC ಉಂಟು. ಆಗ 2007ರಲ್ಲಿ ಆಗ ET ಪರಿದರ್ ತೀರು ಹೋದರು. ET ಖಾದರ್ ಅವರು MLA ಆದರು. ಆಗ ಮಿಶ್ರ ಸರ್ಕಾರ ಇತ್ತು. ಆಗ ಕನ್ನಡ ಪಬ್ಬದ ನನಗೆ ಸರ್ಟಿಫಿಕೇಟ್ ರಾಣಿಬೇನಲ್ಲಿ ಕೊಟ್ಟರು. ಆಗ ಮಿಶ್ರ ಸರ್ಕಾರಕ್ಕೂ ನಾನು ಕನ್ನಡ ಪಬ್ಬ ಸನ್ಮಾನ ಪತ್ರಿಕೆ ನಾನು ರಾಣಿಬೇನಲ್ಗ 2005-2006ರಲ್ಲಿ ಕಾಕೋಲ ರಾಣಿಬೇನವರು. ಆಗ ನಾನು ಯಡಿಯೂರಪ್ಪರ CM, ಡಿಪ್ಯೂಟಿ CM ಕುಮಾರಸ್ವಾಮಿ ಅವರು CM. ಆಗ ಅವರೆಲ್ಲ ಕಲಿ ನನಗೆ ಒಂದು ಸಹಾಯ ಬೇಕು ಸರ್, ನಾನು ಬಸ್ ಸ್ಟ್ಯಾಂಡ್ ಕಿಟ್ಲಾಣಿ ವ್ಯಾಪಾರ ಮಾಡುವ ಸಹ ನನಗೆ ನೀವು ಒಂದು PUC ಮಾಡಿಕೊಡಿ ಅಂತ ಲೆಟ್ರ್ ಕೊಟ್ಟೆ ಯಡಿಯೂರಪ್ಪ ಕೈಲಿ. ಆಗ ಅವರು ಪ್ರಕಟಣೆ ಮಾಡಿಕೊಟ್ರು. ಅದೇ ವರ್ಷ 7-6ರಲ್ಲಿ ನನಗೆ ಮುಂದೆ ಹೋಯ್ತು. ಆಗ ಸರ್ವ ಶಿಕ್ಷಣ ಅಭಿಯಾನಲ್ಲಿ ಈಗ ಈ ಭಾಗ ಉಡುಪಿನವರು ನಮ್ಮ ಈಗ BO ಇದ್ರು ಗೋವಿಂದ ಮಡಿಯಾಳ್ ಅವರು. ಆಗ ನನಗೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಅವರು ನನಗೆ ಶಿಫಾರತು ಲೆಟರ್ ಕೊಟ್ಟು ಮತ್ತೆ PUC ಹೈಸ್ಕೂಲ್ಗೆ 2008ರಲ್ಲಿ ಶಿಫಾರತು ಮಾಡಿಕೊಟ್ಟು ಅದೇ ವರ್ಷ ಸರ್ವ ಶಿಕ್ಷಣ ಅಭಿಯಾನ ಚೇಂಜ್ ಮಾಡಿ ET ಪರಿದರ್ ಖಾದರ್ MLA ಆದ ನಂತರ ಫಸ್ಟ್ ಸಿಕ್ಕಿದ್ರೆ ನನಗೆ PUC ಮಂಜೂರಾಯ್ತು. ಆಗ ನಾನು ಮುಂದೆ ಹೋದೆ. ಜಮೀನು ಇರಲಿಲ್ಲ, ಬೇರೆ ಬೇರೆ ಜನರ ಸಹಾಯಕ್ಕೆ ಇದ್ದು. ಆಗ 2000
ಎಂಟರಲ್ಲಿ ಪಾಲೆಮಾರು ಉಸ್ತುವಾರಿ ಮಂತ್ರಿ ಆದರು. ಆಗ ನನಗೆ ಬಿಲ್ಡಿಂಗ್ ಇಲ್ಲ, ಹಳೆ ಬಿಲ್ಡಿಂಗ್ ಅಲ್ಲೇ ಮುಂದೆ ಹೋಗುತ್ತೆ, 1-2 ಹೈಸ್ಕೂಲ್ ಬಿಲ್ಡಿಂಗ್ ಆಗಿಲ್ಲ ನನಗೆ. ಮತ್ತೆ 2008ರಲ್ಲಿ ಒಂದು ಅವಾರ್ಡ್ ನನಗೆ ಸಿಕ್ಕಿತು, CNI ಬ್ಯಾಂಡ್. ದೇಶದಲ್ಲಿ ಪ್ರತಿಷ್ಠ ಹೋಟೆಲ್ ತಾಜಿ ಉಬಾರ್ ನಾನು ಕರ್ಕೊಂಡು ಹೋಗಿ ಬಾಂಬೆಯಲ್ಲಿ, ಅದು ಕೂಡ ನಾನು ಬೆಂಗಳೂರಿಂದ ವಿಮಾನದಲ್ಲಿ ಕರ್ಕೊಂಡು ಹೋದ್ರು. ಆಗ ಯಾರು CNI ಬ್ಯಾಂಡ್ ಆರ್ಡರ್, ಅದ್ರಲ್ಲಿ ತುಂಬಾ ಮಂದಿ ಇದ್ರು. ಆದ್ರೆ ನಾನು ಶುಲ್ಕದಲ್ಲಿ ತಾಜಿ ಉಬಾರದಲ್ಲಿ 24 ಮಂದಿರಲ್ಲಿ ನಾನು ಒಬ್ಬ ಬಡವ. 5 ಲಕ್ಷ ರೂಪಾಯಿ ನನ್ನ ಕೈಯಲ್ಲಿ ಕೊಟ್ಟು, ಅದು ನನಗಾಗಿ ನಾನು ಉಪಯೋಗ ಮಾಡಿದ್ರೆ 1 ಲಕ್ಷ ಚಿಲ್ಲರೆ ನಾನು ಕಟ್ಟು ಮಾಡಲಿಕ್ಕೆ ಬಿಡಲಿಲ್ಲ. ನನ್ನ ಶ್ಯಾಮೇಗೌಡ ಆಗ DDPI ಆಗಿದ್ದರು, ಪೊನ್ನುರಾಜು ಜಿಲ್ಲಾಧಿಕಾರಿ ಇದ್ದರು, ಈಗ ಕೂಡ ಬೆಂಗಳೂರು ಇದ್ದಾರೆ. ಅದು ಪೊನ್ನುರಾಜು ಇಲ್ಲ 5 ಲಕ್ಷ ತಗೊಂಡು ಕೊಡು, ಕೈ ಕೊಡು ಹೇಳಿದ್ರು ಪೊನ್ನುರಾಜು ಅವರು. ಕೈ ಕೊಡಲಿಲ್ಲ. ಯಾಕೆ, ಒಬ್ಬ ಬಡತನ ಇದ್ದ ಜಿಲ್ಲಾಧಿಕಾರಿ ಕೈ ಕೊಡು ಆ ಕಾಲದಲ್ಲಿ ನೆನಪು ಬರಲಿಲ್ಲ, ಬಡತನ ಇತ್ತು, ಕೈ ಕೊಡಲಿಲ್ಲ. ಶ್ಯಾಮೇಗೌಡ DDPI ಇದನ್ನು ತಗೊಂಡು ಬಂದು PT ಖಾದರ್ MLA ಆದಾಗ ನಾನು ತೋರಿಸಿಕೊಂಡು ಜಮೀನಿಗೆ ಕೈ ಹಾಕಿದ್ದೇನೆ. ಯಾಕೆಂದ್ರೆ ಪಾಲೆಮಾರು ಅವರು ನಮಗೆ ಸ್ಪರ್ಥ ಮಾಡಲು ಲೆಟ್ರ್ ಕೊಟ್ಟರು, ಅವ್ರಿಗೆ ಜಮೀನು ಸಿಂಗ್ ಮಾಡಿದ್ರು. ಬಿಲ್ಡಿಂಗ್ ಇಲ್ಲ ಹೈಸ್ಕೂಲ್ಗೆ. ಏನಪ್ಪ ಅವರು 3 ಲಕ್ಷ ಕೊಟ್ಟರು. ಏನಪ್ಪ ಅದೆಲ್ಲ ಕುഞ്ഞാಯಿಗಳು 3 ಲಕ್ಷ ಹಾಸ್ಪಿಟಲ್. ಹೌದು, 3 ಲಕ್ಷ ಕೊಟ್ಟರು. ಈ 5 ಲಕ್ಷ ಕೊಟ್ಟು ಪುನಃ ನಾನು 70 ಸೆನ್ಸ್ ಸಾಲ ತೆಗೆದೆ. ಆಗ 1 ಎಕರೆ 33 ಸೆನ್ಸ್ ಸರ್ಕಾರಿ ಶಾಲೆ ಕಾಡಿ ಬೇಡಿ ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ, ಕೊಟ್ಟು. ಆಗ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು, ಇಂಥದ್ದೆಲ್ಲ ಆಯಿತು. 17,65,000 ರೂಪಾಯಿ ಒಂದು 2010ರಲ್ಲಿ ಸ್ಯಾಂಕ್ಷನ್ ಆಯಿತು. ಒಂದು 2010ರಲ್ಲಿ ಒಂದು ವೀಣಾ ಜಯಚಿ ಮೇಡಮ್ ಅಂತ ಬಂದರು PUCಗೆ, ಹೊಸದಾಗಿ ತುಮಕೂರಿನವ್ರು ಬಂದರು ಟೀಚರ್ ಆಗಿ. ಯಾಕೆಂದ್ರೆ ಅಪ್ರೂವ್ಮೆಂಟ್ ಆಗಿಲ್ಲ, ಹೈಸ್ಕೂಲ್ ಚಾರ್ಜ್ ಇದ್ದವ್ರು ನಾವು. ಆಗ KS ಮಾಡಿಕೊಂಡು ನಮ್ಮ ಶಾಲೆ ತಗೊಂಡು ತುಮಕೂರಿನವ್ರು ಬೆಂಗಳೂರು. ಆಗ 2010ರಲ್ಲಿ ಅಕ್ಟೋಬರ್ 30 ತಾರೀಕು ಬಂದು ಜೈನ್ ಆದರು. ಆನಂತರ 18,65,000 ರೂಪಾಯಿ ನಮ್ಗೆ ಸಿಕ್ಕಿತ್ತು. HPCL ಅಂತ ಕೇಳ್ತಾ ಇದ್ದೀನಿ. 18 ಲಕ್ಷ ಬಿಲ್ಡಿಂಗ್ ಕೂಡ ಅವರು ಮಾಡಿಕೊಟ್ಟು, ವೀಣಾ ಜಯಚಿ ಎಂದು ಸುಮ್ಮ ಒಂದು 50 ಲಕ್ಷ ಕೆಲಸ ಮಾಡುವಾಗ ಬೇರೆ ಬೇರೆ ಜನರಿಂದ ಆ ವೀಣಾ ಜಯಚಿ ಎಂದು ಮೇಡಮ್ ಅಂತವ್ರು ನಮ್ಗೆ 2 ದಸ್ಕತ್ತು, ಒಂದು MLA ಆಗಬೇಕು, ಅಲ್ಲ STMC ಅಧ್ಯಕ್ಷರಾಗಬೇಕು, ಒಂದು HM ಅಲ್ಲ. ಆಗ ಇದೆಲ್ಲ ನನಗೆ ಸಹಾಯ ಮಾಡಿದರು. ಆಗ ಅಮ್ಮ ನನಗೆ ಸಹಾಯ ಮಾಡಿದ್ರು. ಅದೇ ವರ್ಷ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ನಾಕಾರ ಅಂತಂದು ಬಂದಿದ್ರು ನಮ್ಮ ಶಾಲೆಗೆ. ಆಗ ಒಂದು ಈ ವೀಣಾ ಜಯಚಿನೂ ಅವರು ಬಯಲಾಟ ಕೊಟ್ಟರು. ಇದೆಲ್ಲ ಮಾಡಿಕೊಂಡು ಅದೇ ವರ್ಷ 10-12ರಲ್ಲಿ ಕುವೆಂಪು ಯೂನಿವರ್ಸಿಟಿಗೆ BCom ವಿಭಾಗದ ಮಕ್ಕಳು ಪಠ್ಯಪುಸ್ತಕದಲ್ಲಿ ಅಜಬ್ಬರು ಸೇರಿಸಿದರು. ನಿಮ್ಮ ಕಥೆ ಆ ಕಥೆ 2010-11ರಲ್ಲಿ ಕುವೆಂಪು ಯೂನಿವರ್ಸಿಟಿ ನಾವು ನೋಡ್ಲಿಲ್ಲ. 2012-13ರಲ್ಲಿ BCom ವಿಭಾಗದ ಮಕ್ಕಳು ಪಠ್ಯಪುಸ್ತಕ ಇದು ಎಲ್ಲ ನನಗೆ ಒಂದು ಸೇರ್ತಾರೆ. 2010-11ರಲ್ಲಿ BBC ಒಂದು ಪ್ರಚಾರ ಕೊಟ್ಟರು, ಇದೆಯನ್ನು ನಿಂದು ಕೊಟ್ಟರು. ಆಗ ಕೊನೆ ಪಕ್ಷಕ್ಕೆ 2013ರಲ್ಲಿ ಈ ಮೇಡಮ್ಮ ವೀಣಾ ಜಯಚಿ 35 ತಿಂಗಳಿದ್ರು. ಒಂದು 50 ಲಕ್ಷ ಕೆಲಸ ಮಾಡಿ ಬೇರೆ ಬೇರೆ ಸಹಾಯ ತಕೊಂಡು ಬೇರೆ ಬೇರೆ ನನಗೆ ಒಂದು ಸಹಾಯಕ್ಕೆ ಜನ ಬೇಕಲ್ಲ, ನಿಮ್ಮ ಶಾಲೆ ಉದ್ಧಾರ ಆಗ್ಬೇಕು ನನಗೆ ಏನಂದ್ರೆ ಬೇಕೇ ಬೇಕು. MLA ಖಾದರ್ ಅವರು, ನಾನು ಕಾರ್ಯಾಧ್ಯಕ್ಷ, 9 ಮಂದಿ ಇದ್ರು. ಆದರೆ ಫೀಲ್ಡ್ ಅವರು ನನಗೆ ಕೈ ತೋರಿಸ್ತೇನೆ, ಮಾಧ್ಯಮ ನನಗೆ ಸಹಾಯ ಮಾಡಿದ್ದಾರೆ. ಅದನ್ನ ಇದನ್ನು ಪ್ರಯೋಜನ ಮಾಡುವಾಗ ಒಂದು ಯಾವುದೊಂದು ಹೇಳುವಾಗ ನನಗೆ ಸಹಾಯಕ್ಕೆ ಜನ ಬೇಕಾದ. ಆಗ ವೀಣಾ ಮೇಡಮ್ ಅಂತ ಅವರು ಸಹಾಯ ಮಾಡ್ತಾ ಇದ್ರು. 2013ರಲ್ಲಿ ಕೂಡ ಅವರು ಬಿಟ್ಟು ಹೋದ್ರು. ಆದರೆ ಮತ್ತೆ ನನಗೆ 2013ರಲ್ಲಿ ರಾತ್ರಿ ಅಕ್ಟೋಬರ್ 31 ತಾರೀಕಿಗೆ ನನಗೆ ರಾತ್ರಿ 9 ಗಂಟೆ ಫೋನ್ ಬಂತು ಬೆಂಗಳೂರಿಂದ. ಕರ್ನಾಟಕ ಈಗಿನ ಸರ್ಕಾರದ CM ಸಿದ್ದರಾಮಣ್ಣವೇ ನನಗೆ 2013ರಲ್ಲಿ ರಾಜ್ಯೋತ್ಸವ ಪ್ರಕಟಣೆ ಇತ್ತು. ಇದು ಸ್ಟೇಟ್, ಇದು ನಿಮ್ಗೆ ಸಿಕ್ಕಿದ್ದು ಮಂಗಳೂರು ಜಿಲ್ಲೆ ಎಂದು ಕನ್ನಡ ಒಬ್ಬತ್ತು ಇತ್ತು. ಬೇರೆ ಬೇರೆ CNI ಬೇರೆ ಕೊಟ್ಟು 2000 ಅಕ್ಟೋಬರ್ 30 ಒಂದು ತಾರೀಕಿಗೆ ರಾತ್ರಿಯಲ್ಲಿ 9 ಗಂಟೆ ಶಿವಸುಬ್ರಹ್ಮಣ್ಯ ಇದ್ರು ಬೆಂಗಳೂರಿನಲ್ಲಿ. ಆಗ ಕನ್ನಡ ಬಾಬಾ ವಸಂತಿ. ಯಾವ ತಿಂಗಳಲ್ಲಿ ಸಾಧಾರಣ? ಅದು 2013ರಲ್ಲಿ ಅಕ್ಟೋಬರ್ 30 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಅದು 9 ಗಂಟೆ ಶಿವಸುಬ್ರಹ್ಮಣ್ಯನ ಸರಿನೇ ಫೋನ್. ಅದಕ್ಕೆ ಮುಂದೆ 76 ತಾರೀಕಿಗೆ 27-26 ಒಂದು ಪತ್ರಕರ್ತರು ನನ್ನ ಹೇಳಿದ್ರು. ಅಜ್ಜಬ್ಬಿಗೆ ಒಂದು ಕೈ ಕಟ್ಟಿ ನನಗೆ ಒಬ್ಬ ಪುಷ್ಪರಾಜ್ ಒಂದು ವಾರ್ತಾ ಭಾರತಿ ಸಂಪಾದಕರು ಇದ್ದಾರೆ ಮಂಗಳೂರಲ್ಲಿ ಇದ್ದಾರೆ. ಅಜ್ಜಪ್ಪ ಒಂದು ರಾಜ್ಯೋತ್ಸವ ಕೊಟ್ರೆ ಏನಾಗ್ಬೋದು ಒಂದು ಮೆಸೇಜ್ ಕೊಟ್ರು. ಅಜ್ಜಬ್ಬ ಫೋನ್ ಮಾಡಿ
ಸರ್ ಏನ್ ಹೇಳ್ತೀರಿ, ನಾ ಬಸ್ ಸ್ಟ್ಯಾಂಡ್ ಇದ್ದೆ ಸರ್ ಈಗ. ಎಲ್ಲ ಮಾಡ್ಕೊಂಡು ಇದ್ದೆ ರಾಜ್ಯೋತ್ಸವ ಕೊಡ್ತಾರ ನನಗೆ. ಯಾವಾಗ ನನ್ನ ಹತ್ರ ಹೇಳಿಲ್ಲ ಅವರು. ಒಂದು 3-4 ದಿವಸ ಹಿಂದೆ, 3 ದಿವಸ ಮುಂದೆ 3 ದಿವಸ ಪುಷ್ಪರಾಜ್ ಅವರು. ನಾನು ನಡ್ಕೊಂಡು ಹೋದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೆ. ಆಗ ನಾನು ಅದನ್ನ ಹಾಗೆ ಬಿಡ್ತಿ, ಯಾರ ಹತ್ರ ಹೇಳಿಲ್ಲ, ನನ್ನ ಮಕ್ಕಳ ಹತ್ರ ಕೂಡ ಹೇಳಿಲ್ಲ. ರಾತ್ರಿ ಅಕ್ಟೋಬರ್ 31 ತಾರೀಕು ರಾತ್ರಿ 9 ಗಂಟೆ ಬೆಂಗಳೂರಿಂದ ಫೋನ್, ಅಜ್ಜಪ್ಪ ನಿಮಗೆ ಪದ್ಮಶ್ರೀ ಅಲ್ಲ ರಾಜ್ಯೋತ್ಸವ ಪ್ರಕಟಣೆ ಮಾಡಿದ್ರು ಮಾನ್ಯ ಸಿದ್ದರಾಮಣ್ಣ ಅವರು. 58 ಜನರಲ್ಲಿ ಒಬ್ಬ ಬಡವನೇನಟ್ಟು. ಆಗ ಮರು ದಿವಸ ನಾ ಡಿ.ಸಿ ಕೇಳಿ ವೀಣಾ ಜಿ ಅವರು ಕರ್ಕೊಂಡು ಸೀದಾ ಬೆಂಗಳೂರು ಹೋದೆ. ದೇಶದ ಒಬ್ಬ ಮೂಲೆಯಲ್ಲಿದ್ದ ಜನ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಎಲ್ಲಿ ಸಾಧ್ಯ ಇಲ್ಲ, ಕರ್ನಾಟಕ ಮುಖ್ಯಮಂತ್ರಿ ಇದಕ್ಕೆ ಬಂಗಾರ ಪದಕ ಹಾಕಿ 1 ಲಕ್ಷ ರೂಪಾಯಿ ಇದೇ ಸಿದ್ದರಾಮಣ್ಣ ಸರ್ಕಾರ ಕೊಟ್ಟರು. ನನಗೆ ಬಂಗಾರ ಪದಕ ಕೂಡ ಕೊಟ್ಟರು. ಅದರ ನಂತರ ನಾನು ಮುಂದೆ ಹೋದೆ ಸರ್. ಅದರ ನಂತರ ಬಿಲ್ ಆಯಿತು, ಬೇರೆ ಬೇರೆ ಜನ ಸಹಾಯ ತಗೊಂಡೆ. ಅದೇ ಕೊನೆ ಪಕ್ಷಕ್ಕೆ 2020 ಅಲ್ಲಿ ಜನವರಿ 25 ತಾರೀಕಿಗೆ ಬೆಳಿಗ್ಗೆ ನನ್ನ ಮನೆಗೆ 8 ಗಂಟೆಗೆ ಇಬ್ಬರು ಗಣ್ಯ ವ್ಯಕ್ತಿ ಬಂದರು. ವಾರ್ತಾ ಭಾರತಿ ಸಂಪಾದಕರು ಅದು ರೌಪುಕುತ್ತಿಗೆ ನಿಮ್ಗೆ ಗೊತ್ತಿರ್ಬೋದು. ಅವರು ಹಂಸಮಲಾರು ನನಗೊಂದು 2015 ಮನೆ ಮಾಡಿಕೊಟ್ರು. ಕ್ರಿಶ್ಚಿಯನ್ ಧರ್ಮದವರು. ಅವರು ಮನೆಗೆ ಹೋಗೋ ದಾರಿ ಕೂಡ ಮಾಡಿಕೊಟ್ರು, MP ಮಾಡಿಕೊಟ್ರು. ಈಗ ನೀವು ಇರುವಂತ ಮನೆಯಲ್ಲಿ ಕ್ರಿಶ್ಚಿಯನ್ ಧರ್ಮದ ಅಲ್ಬನ್ ಸಾರ್ ಅವರು ಮನೆ ಮಾಡಿಕೊಂಡು ತುಂಬಾ ಮನೆ ಮಾಡಿ ಒಂದು ಮನೆ ಸೋತು ಹೋದರು. ಅದಕ್ಕೆ MP ಬಂದರು. ಸ್ಪೀಕರ್ E.T. ಖಾದರ್ ನಮ್ಮ MLA ಅವರು ಕೂಡ ಬಂದಿದ್ರು. ನಳಿನ್ ಕುಮಾರ್ ಕಟ್. ಆಗ ನನ್ನ ಮನೆಗೆ ಹೋಗೋ ದಾರಿ ನಾನು ಮಾಡಿಕೊಟ್ರು, ನಳಿನ್ ಕುಮಾರ್ ಕಟ್ರು ಮಾಡಿಕೊಟ್ರು. ಆಗ ಬೆಳಿಗ್ಗೆ 2025 ಬೆಳಿಗ್ಗೆ ಶನಿವಾರ ದಿವಸ ಕಾಣ್ತದೆ. 2020 ಅಲ್ಲಿ ಜನವರಿ 25 ತಾರೀಕು ಶನಿವಾರ ಬೆಳಿಗ್ಗೆ 8 ಗಂಟೆ ನನ್ನ ಮನೆಗೆ ನಡ್ಕೊಂಡು ಬಂದ್ರು. ಯಾರು ಸ್ವಲ್ಪ ಸೋಹರ ಆತರ. ಯಾಕೆ ಸರ್ ನನ್ನ ಮನೆಗೆ ಬಂದು ನಿಮ್ಮನ್ನು ಮಾತಾಡ್ಲಿಕ್ಕೆ ಬಂದಪ್ಪ ಎಲ್ಲ. ಹಂಸಮಲಾರು ಅವರು ಮಾತಾಡಿ ಹೋದ್ರು. ಶಾಲೆ ನೋಡಿದ್ರು. ನೀವು ಹೋಗಪ್ಪ ಚಲ್ರು, ಕೈ ಹೊಟ್ಟು ಓಡ್ರು. ಆಗ ನಾನು ರೇಷನ್ ಅಂಗಡಿ ಕೇಳಿದ್ದೇನೆ ಸರ್, ಹೋಗಿ ವಾರ್ತಾಭಾರತಿ ಸಂಪಾದಕರು ಕಾರ್ಯಾರ್ಥಿ ಹೋದರು. ಹಂಸಮಲಾರು ಕೂಡ ಒಟ್ಟಿಗೆ ಕರ್ಕೊಂಡು ಹೋದರು. ಯಾರನ್ನು? ಈ ವಾರ್ತಾಭಾರತಿ ಸಂಪಾದಕರು ಅಬ್ದುಲ್ ಸಲಾಮಕತಿಗೆ ನೀವು ಬಿಟ್ಟು ಹೋದರು ನನ್ನ ಮನೆಗೆ ಬಂದು. ಆಗ ರೇಷನ್ ಹೇಳಿಲ್ಲ. ಆಗ 11 ಗಂಟೆಗೆ ನಾನು ರೇಷನ್ ಅಂಗಡಿ ಕೀನಿದ್ದೇನೆ. ಅರೆಕಲ ಪ್ರಹ್ಲಾದರಯ್ಯ ಅವರು ನನಗೆ ರೇಷನ್ ಸಿಗ್ತದೆ, ತಂಪಾಗ್ಬೇಕು ನಾನೇ. 20 ಮಂದಿ ಇದ್ದರಲ್ಲಿ ಅದರಲ್ಲಿ ನಾನು ಮಧ್ಯದಿರುವ ಇದೇ ಮೊಬೈಲ್ ಫೋನ್ ಬಂತು ನನಗೆ ಡಿಲ್ಲಿಂದ. ಅಜಯ್ ಭಯ್ ಅಂತ ಹೌದು ಅಂತ ಹೇಳಿದೆ. ನಾನು ಸ್ವಲ್ಪ ಪೆಡ್ಡ ಇದ್ದೆ, ಹಿಂದಿಯಲ್ಲಿ ಮಾತಾಡುದು. ಆಗ ನನಗೆ ಅಜಯ್ ನಾವು ಮಾಡಿ ನನಗೆ ಗೃಹ ಮಂತ್ರಿ ಇದು ಮಾಡುದುಂಟು ಅವರ ಭಾಷೆಯಲ್ಲಿ ಹೇಳಿ. ನಿಮ್ಮಂತವ್ರ ಬೇರೆ ಅಬ್ಬಾಸ್ ಅಂತ ಒಬ್ಬ ಇದ್ದರು, ರೇಷನ್ ಅಂಗಡಿ ಪ್ರಹ್ಲಾದರಯ್ಯವರ ರೇಷನ್ ಅಂಗಡಿ. ಅವರಿಗೆ ಕೊಟ್ರಿ? ನಾನು ಸ್ವಲ್ಪ ನನಗೆ ಹಿಂದಿಯಲ್ಲಿ ಮಾತಾಡೋ ಅರ್ಥ ಆಗ್ತಲ್ಲ. ಅಬ್ಬಾಸ್ ಅಂತ ಚಾನಲ್ ಇದರಲ್ಲಿ ನನ್ನ ಪಕ್ಕದಲ್ಲೇ ನಿಂತುಕೊಂಡ್ರು. ಆಗ ನಿಮ್ಮ ಪದ್ಮಶ್ರೀ ಪ್ರಕಟಣೆ ಅಂತ ಏನ್ ಹೇಳ್ತೀರಿ ಅಂತ ಕೆಲವಾಗ ನಾನು ಸೋತು ಹೋದೆ. ಅವ್ರು ಟ್ಯಾಂಕ್ಸಿಯಲ್ಲಿ ಹೋಗಿ ಅವ್ರ ಫೋನ್ ಬಿಟ್ಟವ್ರು. ಆಗ ನಿಮ್ಗೆ ಫಸ್ಟ್ ಗೊತ್ತಾಯ್ತು? 11 ಗಂಟೆ ಬೆಳಿಗ್ಗೆ ಕೂಡ ಫಸ್ಟ್ ಮಂಗಳೂರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಲ್ಲಿಂದ ಕರ್ನಾಟಕ ರಾಜ್ಯ, ಅಲ್ಲಿಂದ ದೇಶದ ಒಂದು ಉನ್ನತ ಪ್ರಶಸ್ತಿ ಪುರಸ್ಕಾರ. ಮೈ ಜುಮ್ಮ ಆಗ್ತದೆ. ಅದು ಕೂಡ 11 ಗಂಟೆ ರೇಷನ್. ಒಬ್ಬ ತಂಬೂನಿಂದ ಮನುಷ್ಯ ರೇಷನ್ ಅಂಗಡಿ ಇಲ್ಲಿಂದ ಗೃಹ ಮಂತ್ರಿ ಸಾಮಾನ್ಯ ಮನುಷ್ಯ ಅಲ್ಲ. ಕಚೇರಿ ನಿಜವ ಸುಳ್ಳ ಅಂತ ಸ್ವಲ್ಪ ಇಲ್ಲ ನಿಜೀವ. ಅದು ನನಗೆ ಆದ ಕಾರಣ ಈ ಕಣ್ಣನೀರು ಅರೆಕಲ ಹುಟ್ಟಿ ಬೆಳೆದವನು, ಸೆಟ್ರಾವಳ ಭೂಮಿ ಹುಟ್ಟಿ ಬೆಳೆ ತಾಯಿ ಬತ್ತೋಗು. ಇವತ್ತು ನಾನು ಕಣ್ಣನೀರು ತೆಗ್ತೇನೆ. ಮಾಧ್ಯಮ ಉಡುಪಿ ಪತ್ರಕರ್ತರ ಎದುರಲ್ಲಿ ಸಂಪಾದನೆ ಮಾಡುವ ಎದುರಲ್ಲಿ ಕಣ್ಣನೀರು ತೆಗ್ತೇನೆ. ಇದು ಸತ್ಯ. ಕರೆಕ್ಟ್. ಇದು 70 ವರ್ಷದ ಮನುಷ್ಯ. ಇದು ಸತ್ಯ ಏನು ಅದರಲ್ಲಿ ಯಾರು ಮಾತಿಲ್ಲ. ಕರೆಕ್ಟ್. ನಾನು ನೋಡ್ಲಿಲ್ಲ ಅವರನ್ನು. ದೇಶದ ಪ್ರಧಾನಮಂತ್ರಿ ಹತ್ತಿರ ನಿಲ್ಲಿಕ್ಕೆ ಆಗಲ್ಲ, ಅದು ನನಗೆ ಗೊತ್ತು. ಆದ್ರೆ ಕೊರೋನಾ ಅದೇ ಸಾಯಂಕಾಲ ನಾನು ಏನ್ ಮಾಡಿ ಗೊತ್ತೆ, ಅಕ್ಕಿ ತಗೊಂಡು 4 ಗಂಟೆ ನಾನು ಬಸ್ಸಿನಲ್ಲಿ ಬಂದೆ. ಪತ್ರಕರ್ತರ ಮನೆಗೆ ಬರ್ತೀರಿ? ನಾನು ಮನೆಗೆ ಬರ್ತೇನೆ. ಮತ್ತೆ ನಾನು ನನಗೆ ಸ್ವಲ್ಪ ಇನ್ನು ಸಹ ಶಾಕ್ ಅಲ್ಲಿ ಇದ್ದೀರಿ? ಶಾಕಲ್ಲಿ ಏನ್ ಗೊತ್ತಾ, ಹೌದಲ್ಲ ಏನ್ ಗೊತ್ತು, ನನಗೊಂದು ಶಾಕ್ ಈ ತರ ದೇವ್ರ ಮಾಡಲ್ಲ. ಅವರೆಲ್ಲ ಪ್ರಚಾರ ಮಾಡಿಬಿಟ್ಟೆ, ನಾನು ಸೋತು ಹೋದಲ್ಲ. ಆಗ ನಾನು ಮಂಗಳೂರು ಬಂದು ಸ್ವಲ್ಪ ಮಂಗಳೂರಿಗೆ ನನ್ನ ವಸಂತಿಕಾಂತ ಪತ್ರಿಕೆ ಆಫೀಸ್ ಎಲ್ಲಿ ಉಂಟು, ರಾವಣ ಸರ್ ಕೈಲಿ ನಮ್ಮ ಎಲ್ಲಿ ಉಂಟು, ಅಲ್ಲಿ ಬಂದೆ, ಹುಡ್ಕೊಂಡು ಬಂದೆ. ಯಾರನ್ನು ನನ್ನ ಗುರು ಇದ್ದಾರ ಬಾಲೆಪುಣಿ ಅವರು, ಗುರಪ್ಪ ಬಾಲೆಪುಣಿ ಗೊತ್ತಿರ್ಬೋದು. ಅವರನ್ನು ಹುಡ್ಕೊಂಡು ಬಂದು ಅವರು ಅಲ್ಲಿ ಆಫೀಸ್ ಇಲ್ಲ, ಅವರು ಬಸ್ ಇಲ್ಲಿ ಪುರಮಾಣದಲ್ಲಿ
Correct. ಇದಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಪ್ರೋಗ್ರಾಮ್ ಹೋದರು, ಅಲ್ಲಿ ಹೋಗಪ್ಪ ಹೇಳಿದ್ರು. Correct. ಆಗ ಪುರಮಾಣದಲ್ಲಿ ಅವರು ಪ್ರೋಗ್ರಾಮ್ ಅಲ್ಲಿ ಇದ್ದರು, ಯಾರು ಗೌರ್ಮೆಂಟ್ ಕಾಲೇಜಿನಲ್ಲಿ. ಹಾ. ಅವರು ಸರ್ ಹೀಗೆ ಪರಿಸ್ಥಿತಿ ನಿಮ್ಮ ಹತ್ರ ನಾನು ಮಾತಾಡ್ಲಿಕ್ಕೆ ಬಂದೆ. ಆಗ ನಮ್ಮ MLA ಕೇಳಿ ಇ ಟಿ ಖಾದರ್ ಅವರು MLA ಆಗ ಖಾದರ್ ಅವರು ಈಗ ಹೋದರಪ್ಪ, ನೀನು ಅವರನ್ನು ಹುಡ್ಕೊಂಡು ಬಂದು ನಾನು ಇವ್ರ ಹತ್ರ ಹೇಳಿದೆ. ಆಗ ಅವ್ರ ಹತ್ರ ವಿಚಾರಿಸುವಾಗ ಅವರೆಲ್ಲ ಮಾಡು, ಅವರೊಂದು ಹೋಟೆಲ್ ಕರ್ಕೊಂಡು ಬಂದು ಅವರು ಈಗ ತಿರುವುದ್ರು ಮೊನ್ನೆ ಜನವರಿ 26ಕ್ಕೆ. ಓಕೆ. ಅವರ ಬಾಯಲ್ಲಿ ಮಣ್ಣುಂಟು, ನನ್ನ ಬಾಯಲ್ಲಿ ನೀರುಂಟು. ಅವರ ದೇವರು ಒಳ್ಳೆ ಮಾಡಲಿ, ಅವರ ಆತ್ಮ ಶಾಂತಿ ಸಿಕ್ಕಲ್ಲ ಈ ಭಾಗದಲ್ಲಿ ಕೂಡ ಹೇಳ್ತೇನೆ. ಅವರೊಂದು ಹೋಟೆಲ್ ಕರ್ಕೊಂಡು ಹೋದ, ಅಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಎದುರುಗಡೆ ಹೋಟೆಲ್ ಉಂಟು, ಹೋಟೆಲ್ ಬಂದು ಚಹಾ ಕರ್ಕೊಂಡು ಕೊಟ್ಟು ನನ್ನ ಬಸ್ ಹತ್ತಿ ಬಿತ್ತರು, ನೀವು ಹೋಗು. 7 ಗಂಟೆ 6:55ಕ್ಕೆ 7 ಗಂಟೆ ನನಗೆ ಬಸ್ಸಿನಲ್ಲಿ ಇರುವಾಗ ಅಜಬ ಕಂಗ್ರಾಚುಲೇಷನ್ ಹೇಳ್ತಾರೆ ಬಾಲೆಪುಣಿ ಅವರು. ಅವರಿಗೆ ಗೊತ್ತಿತ್ತು ವಿಷಯ, ಅವ್ರಿಗೆ ಗೊತ್ತು, ಅವ್ರಿಗೆಲ್ಲ ಇತ್ತು, ಅವ್ರು ಪತ್ರಕರ್ತಾರಲ್ಲ. ಅದೇ ಆಗ ಅಜ್ಜಪ್ಪ ನೀವು ಕಂಗ್ರಾಚುಲೇಷನ್. ಆಗ ಒಂದು ಅದು ನಿಜ ಫೋನ್ ನಿಜ. ನಿಜ ನಿಜ ಸಿಗ್ತಾ ಉಂಟಂತ ಮತ್ತೆ ಕನ್ಫರ್ಮ್ ಆಯ್ತು. ನಾನು ಮನೆ ಮುಟ್ಟುವಾಗ ನನ್ನ ಮನೆ ಬಾಗಿಲಿಗೆ ಇವರು ಬಂದರು, ಪತ್ರಕರ್ತರು. ನಿಮ್ಗೆ ಸಿಕ್ಕಿದ ಸಿಕ್ತು. ಅಜ್ಜಪ್ಪ ಹುಡ್ಕೊಂಡು ಬಂದ, ಯಾರು ಉದಯವಾಣಿ ಪತ್ರಕರ್ತ ವಸಂತ ಕೋಣಾಜಿ ಅಂತ. ಓಕೆ. ನನ್ನ ಮನೆ ಬಂದು ಗೊತ್ತಿರ್ಬೋದು, ನನ್ನ ಬಂದು ಬಾಗಿಲು ಮುಟ್ಟು. ಮತ್ತೆ ನಾನು ಅಲ್ಲಿಂದ 1 ಗಂಟೆ ಅಲ್ಲಿ ನಾನು ಬಾಯಿ ನೀರು ಕೊಟ್ಟೆ, ಇದೆಲ್ಲ ಇತ್ತು. ಬೆಳಿಗ್ಗೆ 8 ಗಂಟೆಗೆ ನನಗೆ ಪುನಃ 9 ಗಂಟೆಗೆ ನನಗೆ ಫೋನ್ ಬಂತು ಜಿಲ್ಲಾ ಕೇಂದ್ರದ. ಅಜ್ಜಪ್ಪ ನೀವು ಮಂಗಳೂರು ಬರಬೇಕು, ನಿಮ್ಮ ಕಾರ್ ಕಳಿಸಿದ್ದೇನೆ ನಾನು. ಆಗ ಇಂದು ಮೇಡಮ್ ಜಿಲ್ಲಾಧಿಕಾರಿ ಇದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟೆ ಶ್ರೀನಿವಾಸ ಪೂಜಾರಿ. ಆಗ ಪ್ರಕಟಣೆ ಮಾಡಿಬಿಟ್ರು. ಆಗ ಮಂಗಳೂರು ಕಮಿಷನರ್ ಆಫೀಸ್ ಪಕ್ಕ ಹೋಗೋಗೆ ನಮ್ಮ ಒಬ್ಬ 3 ಸಲ ಇನ್ನಾದ ಸನ್ಮಾನ್ಯ ಲೋಕಸಭೆ ಸದಸ್ಯರು MP ನಳಿನ್ ಕುಮಾರ್ ಕಟ್ಟು, ಅಜ್ಜಪ್ಪ ನಿಮಗೆ ಕಂಗ್ರಾಚುಲೇಷನ್ ಅಂತ ಹೇಳಿದ್ರು. ಪದ್ಮಶ್ರೀ ಅವಾರ್ಡ್ ಸರ್ ಕೈ ಮುಗಿದ್ದೇನೆ, ಸಾವು ಎಲ್ಲಿದ್ದೀರಿ ಸರ್, ನಾನು ನಾಳೆ ಸಿಗ್ತೇನೆ ನಿಮ್ಗೆ ಅಂತ. ನಾವು ಬಹಳ ದೂರ ಇದ್ದೇನೆ, ಈ ಮಾತು ನನ್ನ ಹತ್ರ MP ಅವರು ಹೇಳಿದ್ರು. ಇದೆಲ್ಲ ನನಗೊಂದು ಪಾಠ. ಆಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟೆ ಶ್ರೀನಿವಾಸ ಪೂಜಾರಿ, ಸನ್ಮಾನ್ಯ ಜಿಲ್ಲಾಧಿಕಾರಿ ಇಂದು ಮೇಡಮ್ಮ ಈಗ ಡೈರೆಕ್ಟ್ ಆಗಿದ್ದಾರೆ. ಅವರು ಆ ಜಬ್ಬ ಬಿಟ್ಟುಕೊಂಡು ಸನ್ಮಾನ ಮಾಡಿ ಒಬ್ಬ ಸಾಮಾನ್ಯ ನಾಗರಿಕರಿಗೆ ಪ್ರಕಟಣೆ ಮಾಡಿದರು ಪತ್ರಕರ್ತರ ಎದುರಲ್ಲಿ. ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ಅವರೇ ಕೊಡಬೇಕಿತ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಎದುರು ಎಲ್ಲರೂ ಕೊಟ್ಟು ನನಗೆ ಸನ್ಮಾನ ಮಾಡು. ನಾನು 10 ಗಂಟೆ ಹೊರಗೆ ಬರುವಾಗ ಪತ್ರಕರ್ತರಿಗೆ ಕೇಳಿದ್ರು ಕೊಟ್ಟ ಶ್ರೀನಿವಾಸ ಪೂಜಾರಿ ಅವ್ರ ಹತ್ರ, ಆ ಜಬ್ಬ ನೀವು ಏನು ಹೇಳ್ತೀರಿ ಅಂತ. ಇವತ್ತು ಕೂಡ ಪತ್ರಕರ್ತ ಕೇಳಿದ್ರು ಅವ್ರ ಹತ್ರ, ಆ ಜಬ್ಬ ನೀನು ಏನು ಹೇಳ್ತೀರಿ ಕೇಳ್ತೀರಿ ಇಷ್ಟ. ಆ ಜಬ್ಬ ದೇವರ ಮಾಡ್ತೀರಿ. ಯಾರು? ಕೊಟ್ಟ ಶ್ರೀನಿವಾಸ ಪೂಜಾರಿ. ನಾನು ಅವರ ಕ್ಷೇತ್ರ ಇದು, ಅವರ MP ಕ್ಷೇತ್ರ. ಆಗ ಇದೀಗ ಇದು ಇವತ್ತು ಅವರ MP ಕ್ಷೇತ್ರ. ಉಡುಪಿ. ಅವರು ಕೂಡ ಮುಂದೆ ಬಂದು ಅದೇ ಸಂದರ್ಭ 10 ಲಕ್ಷ ಕೊಟ್ಟು ಅಲ್ಲಿ ಆಜಬ್ಬ ದೇವರುದ್ದನ ಮಾಡಿ. ನಾನು ಈಗ ಸ್ವಲ್ಪ ದೂರ ಇದ್ದೆ, ಬೇಜಾರಾಗ್ತದೆ. ಇದೆಲ್ಲ ನನಗೊಂದು ಸಂತೋಷದಿಂದ ಇದಾಯ್ತು. ದೇವರು ಒಳ್ಳೆ ಮಾಡ್ಲಿ ಎಲ್ಲರಿಗೆ. ಆದ್ರೆ ಇಂಥ ಒಂದು ಅವಕಾಶ ಮನಸ್ಸಿಗೆ ಇದು ನೀವು ಹೇಳ್ತೀರಿ ತುಂಬಾ ಕಷ್ಟದಲ್ಲಿ ಬಡತನದಲ್ಲಿ ಹುಟ್ಟಿ ಬೆಳೆದಿರಿ ಅಂತ. ಸಡನ್ ರಾಷ್ಟ್ರಪತಿ ಭವನದಲ್ಲಿ ಒಂದು ಪದ್ಮಶ್ರೀ ಪುರಸ್ಕಾರ ಸಿಗ್ತದೆ. ಸೊ ನಿಮ್ಮ ಅದೊಂದು ಪ್ರಯಾಣ, ಅದೊಂದು ಕತೆ. ಹಿಂದೆ ತಿರುಗಿ ನೋಡುವಾಗ ಮನ್ಸಲ್ಲಿ ಸಡನ್ ಏನ್ ಎಣಿಸ್ತದೆ ನಿಮ್ಗೆ? ಸಡನ್ ಅಲ್ಲ ಸರ್, ಅದು ಒಂದು ವಿಚಿತ್ರ. ನಾನು ನೆನ್ತದೆ, ಆದ್ರೂ ನನಗೆ ದೇವರು ಕೊಟ್ಟವರ ಏನ್ ಮಾಡ್ಲಿಕ್ಕೆ ಹೇಳಿ ನನ್ನ ತಲೆಯಲ್ಲಿ ಬರಲಿಲ್ಲ. ನಾನು ಮುಂದೆ ಹೋದೆ. ಹೌದು. ಮತ್ತೆ ನನಗೆ ಪದ್ಮಶ್ರೀ ಕೊಡುವ ಒಂದ್ಸಲ ಅದೇ ವರ್ಷ ಇಲ್ಲ, ಕೊರೋನಾ ಇತ್ತು. 20 ಸ್ಟಾರ್ಟ್ ಕೊರೋನಾ ಇತ್ತು. ಆಗ ನನ್ನ ಹತ್ರ ಸನ್ಮಾನ್ಯ MP ಹೇಳಿದ್ರು, ನೀನು 3 ದಿವಸ ಕೂತ್ಕೊಂತ MP ಹೌದು 3 ದಿವಸ. ಆಗ ನನಗೆ ಪದ್ಮಶ್ರೀ ಕೊಡುವಾಗ ಮಂಗಳೂರು ಜಿಲ್ಲಾಧಿಕಾರಿಯೇ ಇವರಿದ್ದರು, ಡಾಕ್ಟರ್ ರಾಜೇಂದ್ರ ರಾಜೇಂದ್ರ ಕುದ್ದೇದವರು. ಅವರು ನನ್ನ ಅವರ ಪಿ ಹತ್ರ ಕಲ್ಕೊಂಡು ನಾನು ಪದೇ ಇದು ಮಾಡಿ ನನ್ನ ಮನೆಗೆ 4 ಗಂಟೆ ಮನೆಗೆ ಕಾರು ಕಳಿಸಿಕೊಂಡು MP ಅವರು ಹೇಳಿದ್ರು, ಅವ್ರು ಎಲ್ಲೇ ವ್ಯವಸ್ಥೆ ಮಾಡಿಕೊಡಿ MP ಜಿ ಕ್ಷೇತ್ರರು. ಆಗ MP DC ಅವರು ನನಗೆ ಕಾರು ಕಳಿಸಿಕೊಂಡು ನನ್ನ ಮನೆಗೆ 4 ಗಂಟೆಗೆ ನನ್ನ ಮನೆಗೆ ಕಾರೇ ಕಳಿಸಿದ್ರು ಬೆಳಿಗ್ಗೆ. ಯಾವಾಗ? ಅದು ಕೂಡ ಶನಿವಾರ. ನಾನು ಮನೆಗೆ ಹೋಗ 8 ತಾರೀಕಿಗೆ ಅಕ್ಟೋಬರ್ ಲಾಸ್ಟ್ ತಿಂಗಳು 2021ರಲ್ಲಿ ಪದ್ಮಶ್ರೀ ಕೊಡುವಾಗ ದಿವಸ ನನ್ನ ಮನೆಗೆ ಡೆಲ್ಲಿ ಹೋಗೋ ದಿವಸ ನಾನು ಶನಿವಾರ 4 ಮಂದಿಗೆ ನಾನು 4 ಗಂಟೆ ಕಾರ್ ಕಳಿಸಿದ್ರು DC ಅವರು.
ಕೊರೋನಾ ಸೆಕ್ ಆಗಬೇಕು. ಆಗ ಮುಂದಿನ ದಿವಸದಲ್ಲಿ ನನ್ನ ಕೈಯಲ್ಲಿ ಒಂದು ಬ್ಯಾಂಡೇಜ್ ಕೂಡ ಇತ್ತು. ಕಾರ್ ಕರ್ಕೊಂಡು ಹೋಗುವಾಗ ನನ್ನ ಮನೆ ಬಾಗಿಲಿಗೆ ಇದೇ ನನ್ನ ಪತ್ರಕರ್ತರು ಬಂದರು, ಗುರುಪ್ಪ ಬಾಲಿಪುನಿ ಬಂದರು. ಅದೇ ಸಂದರ್ಭದಲ್ಲಿ ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಬ್ಬ ಬದರುದ್ದೀನ್ ಇದ್ದ, ಅವನು ಕೂಡ ಬಂದ. ನಾನು ಕಾರಲ್ಲಿ ಕೊಂಡು ಮಂಗಳೂರು ಹೋದೆ. ಮತ್ತೆ ಅಲ್ಲಿಂದ ಸೀದಾ ಏರ್ಪೋರ್ಟ್ ಎಲ್ಲ ವ್ಯವಸ್ಥೆ DC ಅವ್ರು ಮಾಡಿದ್ರು. ಮತ್ತೆ ನಾನು ಒಂದೇ ದಿವಸದಲ್ಲಿ 3 ದಿವಸ ಕೂತ್ಕೊಂಡು ಇಲ್ಲಿ ನಮ್ಮ 3 ದಿವಸದಲ್ಲೇ ಬಂದೆ. ಅಲ್ಲಿ ಕೊಂಡು ಹೊಸಕ್ಕೆ ಹೋಟೆಲ್ ಕೊಟ್ಟರು ನನಗೆ, ನನ್ನ ಹುಡುಗನಿಗೆ ಎಲ್ಲ ಹೊಸ ಕೊಟ್ಟರು, ವಿಮಾನ ಖರ್ಚು ಕೊಟ್ಟರು, ಪೂರ್ತಿ ಕೊಟ್ಟರು. ಪದ್ಮಶ್ರೀ ದೇಶದ ಉನ್ನತ ಪುರಸ್ಕಾರ ಅದು ಕೂಡ ಹೋಗುವಾಗ ನನ್ನ ಎದುರಲ್ಲಿ ದೇಶದ ಪ್ರಧಾನಿ ಕೂತಿದ್ರು. ಈ ಭಾಗದಲ್ಲಿ ನಿರ್ಮಲಾ ಸೀತಾರಾಮನ್, ಉಪಮಂತ್ರಿ, ಗೃಹ ಮಂತ್ರಿ, ಇಂಥದ್ದೆಲ್ಲ ದೇಶದ ರಾಷ್ಟ್ರಪತಿ ಅವರು ಇಲ್ಲಿ ನಿಂತಿದ್ರು. ನಾನು ಕಾಲನ್ನು ಚಪ್ಪಲಾಗಿ ಅವ್ರು ನಮಸ್ಕಾರ ಕೊಟ್ಟು ಹೋದೆ. ನನ್ನ ಕೈಯಲ್ಲಿ ಬ್ಯಾಂಡೇಜ್ ಕೊಟ್ಟು, ಇದು ನನಗೆ ಹೆಮ್ಮೆ ಆಗ್ತದೆ. ಮತ್ತೆ ಪದ್ಮಶ್ರೀ ಕೊಟ್ಟ ನಂತರ ಒಂದು ಚಹಾ ಕೊಟ್ಟುಂಟು. ಆ ಚಹಾ ಕುಟ್ಟದಲ್ಲಿ ರಾಷ್ಟ್ರಪತಿ ಬರೋದಿಲ್ಲ. ಇಂಥದ್ದೊಂದು ಹಗ್ಗ ಕಟ್ಟಿ ಚಹಾ ಬೇಕಾದಷ್ಟು ಏನಲ್ಲ, ನಾ ತಿಂದಿಲ್ಲ. ಏಕೆಂದ್ರೆ ನನ್ನ ಎದುರಲ್ಲಿ ಪ್ರಧಾನಮಂತ್ರಿ ನಿಂತಿದ್ದಾರೆ, ಅವರಿಗೊಂದು ಗೌರವ, ಅವರೊಂದು ಒಟ್ಟು ಕೊಟ್ಟರು. ಒಂದು ನಾಡದರದಿಂದ ಕಟ್ಟಿ ಅವರು ಆ ಭಾಗದಲ್ಲಿ, ನಾನು ಈ ಭಾಗದಲ್ಲಿ. ರಾಷ್ಟ್ರಪತಿ ಬರೋದಿಲ್ಲ, ಚಹಾ ಕೊಟ್ಟರು. ಆಗ ಲಾಸ್ಟಿಗೆ ನನ್ನ ಕೈ ಹಿಡಿದರು ಬಂದು. ಯಾರು? ದೇಶದ ಪ್ರಧಾನಮಂತ್ರಿ ಮೋದಿ ಅವರು. ಆಗ ನನ್ನನ್ನು ಕೈ ಹಿಡಿದ್ರು, ಬೇರೆಯವರು ಪರಿಚಯ ಮಾಡಿಕೊಟ್ಟು. ಕೈಯಲ್ಲಿ ನನ್ನ ಬ್ಯಾಂಡೇಜ್ ಹೊಂಡ ಹೊಡೆದದ್ದು. ಯಾಕೆ ಕೋವಿಡ್ ಸಟ್ಟಿಗೆ ನನ್ನ ಇಂಜೆಕ್ಷನ್ ಕೊಡ್ಲಿಕ್ಕೆ ಡಾಕ್ಟರ್ ಬಂತು. ಈ ಕತ್ತಿ ಇದಕ್ಕೆ ಬಂತು ನನ್ನ ಈಗ. ಆಗ ಚಾಕೂಟದಲ್ಲಿ ಬರುವಾಗ ನನ್ನ ಕೈ ಹಿಡಿದು, ಎಲ್ಲರನ್ನ ಮಾತಾಡಿ ನನ್ನ ಕೈ ಹಿಡಿದು, ನನ್ನ ಮೈ ಜುಂಬಾಯ್ತು. ದೇಶದ ಪ್ರಧಾನಮಂತ್ರಿ ಬೇರೆಯವರು ಪರಿಚಯ ಮಾಡಿಕೊಟ್ರು. ಆರೆಂಜ್ ಸಲ್ಲರೆ ಕೂಲ್ ಬನೆ ಅವರು ದೇಶದ ಪ್ರಧಾನಮಂತ್ರಿ ಬಾಯಿಲಿ ಬಂದ ಮಾತು ಇದು. ಈ ಮಾತು ಯಾಕೆ ಹೇಳ್ತಾನೆ ನನ್ನ ಹತ್ರ ಅವರು ಮಾತು ನನ್ನ ಹೋಯ್ತು. ಅವ್ರನ್ನ ನೋಡುವಾಗ ನಾನು ಲೆಟ್ರ್ ಮಾಡಲಿಲ್ಲ ಅವ್ರ ಹತ್ರ. ಒಂದು ಏನಾದ್ರೆ ನನಗೆ ಸಾಯಂಕಾಲದ ಶಾಲೆ, ಸರ್ಕಾರಿ ಶಾಲೆ ಸಹಾಯ ಮಾಡಿ ಕೊಡ್ಬೋದು, ಮಾತು ಕೂಡ ಇಲ್ಲ. ಅವರ ಬಾಯಲ್ಲಿ ಬಂದದ್ದು ಮಾತು ಇದೆ, ಆರೆಂಜ್ ಸಲ್ಲರೆ ಕೂಲ್ ಬನೆ ಅವ್ರು ಮಾಡುವ. ಸೈಲೆಂಟ್ ಆಗಿ ಹೋದ್ರಿ. ಶುರುವಾದ ಒಂದು ಜೀವನ, ಕಷ್ಟದಲ್ಲಿ ಶುರುವಾದ ಜೀವನ, ಒಂದು ಪ್ರಧಾನಮಂತ್ರಿ ಎದುರಲ್ಲಿ ಪದ್ಮಶ್ರೀ ಪುರಸ್ಕಾರ ತಗೊಳ್ಳೋದು ಹೇಳಿದ್ರೆ ಈ 130 ಕೋಟಿ ಜನರ ಅಲ್ಲ, 1 ಕೋಟಿ ಚಿಲ್ಲರೆ ಅಲ್ಲಿ ನಾನು ಹೌದಾ ಅಲ್ಲ, 130 ಕೋಟಿ ಜನರಲ್ಲಿ ಒಬ್ಬ ಬಡ ನಾನು. ಒಬ್ಬ ದೇಶದ ಪ್ರಧಾನಿ 130 ಕೋಟಿ ಕೂಡ ಎಲ್ಲರೂ ಪ್ರಧಾನಿ, ನನಗೆ ಕೂಡ ಅವ್ರು ಪ್ರಧಾನಿ. ಆ ಮನುಷ್ಯ ನನ್ನ ಬಡತನ ಇದ್ದ ಮನುಷ್ಯನ ಕೈ ಹಿಡಿದು ನಿಮ್ಮ ಬಗ್ಗೆ ನಾನು ಹೇಳುವ ನನ್ನ ಮೈ ಜುಂಬಾಯ್ತು, ನನ್ನ ತಿಂಡಿಲ್ಲ. ಆಗ ಆರೆಂಜ್ ಸಲ್ಲರಿ ಕೂಲ್ ಬಣ್ಣ ಕೈ ಹಿಡಿಯುವ ನಾನು ಇಂಥ ಮನುಷ್ಯ ಆಗಿದ್ದೆ. ಬಟ್ ನಿಮ್ಗೆ ಪ್ರಶಸ್ತಿ ಕೊಡುವಾಗ ನಾನು ಅದು ವಿಡಿಯೋಸ್ ನೋಡಿದ್ದೇನೆ ತುಂಬಾ ಸತಿ. ನೀವು ತಗೊಳ್ತೀರಿ ಪ್ರಶಸ್ತಿ, ಆಗ ನಿಮ್ಮ ಮನಸ್ಸಲ್ಲಿ ಎಂತ ಓಡ್ತಾ ಇತ್ತು, ಎಂತ ನಾನು ಅದಕ್ಕೆ ನಾನು ಗೌರವ ಕೊಟ್ಟು ಚಪ್ಪಲನ್ನು ದೂರ ಇಟ್ಟು ಹೋಗಿದ್ದೇನೆ. ಅವ್ರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಇರುವಾಗ ನನ್ನ ಕೈಯಲ್ಲಿ ಏನು ಇರಲಿಲ್ಲ. ಒಂದು ಸಾಲು ಮಾತ್ರ ಇತ್ತು ನನ್ನ ಚಲಿಕ್ ಬೇಗ ಅದಕ್ಕೂ ಉಲ್ಲಾಲ ದರ್ಗದವರು ಕೊಟ್ಟರು. ನಮ್ಮ ಆಗಿನ ರಸೀದಾಜಿ ಅಂತ ಇದ್ರು. ರಸೀದಾಜಿ, ನೀವು ನಮಗೆ ನಮ್ಮ ಕಾಣಿಗೆ ಇದೆ, ಇದು ಹಾಕೊಂಡು ಹೋಗುಂಟು ಹೇಳುವ. ನಾ ಸುದ್ದಿಕೊಂಡು ಹೋದೆ. ಸ್ವಲ್ಪ ಚಳಿ ಮತ್ತೆ ಡೆಲ್ಲಿಯಲ್ಲಿ ಚಳಿಯ. ಆಗ ಇದನ್ನ ಸುತ್ತಿಕೊಂಡು ಹೋದೆ. ದೇಶದ ರಾಷ್ಟ್ರಪತಿ ಅವರು ಆ ಸಾಲು ನಾ ತೆಗಿಲ್ಲ, ಬೇರೆ ಏನಿಲ್ಲ. ಅದಕ್ಕೆ ಮೊಬೈಲ್ ಎಲ್ಲ ಹೊರಗಡೆ ಇರ್ಬೇಕು, ಏನಿಲ್ಲ. ನಾನು ಇದು ಸ್ವಲ್ಪ ಇದಕ್ಕೆ ಹಾಕಿ ರಾಷ್ಟ್ರಪತಿ ಅವರು ಹೋಗಿ ನಾನು ಸಾಲನ್ನು ಸುತ್ತಕೊಂಡು ಹೋದೆ. ಅದು ಆಗಿನ ಅವರ ಉಲ್ಲಾಲ ದರ್ಗಾ ಸಮಿತಿ ಅಧ್ಯಕ್ಷರು ರಸೀದಾಜಿಂದೆ ಅವರು ನನಗೆ ಸಾಲು ಕೊಟ್ಟು. ಇಂಥದ್ದೆಲ್ಲ ಇತ್ತು, ನೆನಪಾಗ್ತದೆ. ಆದ್ರೆ ಇವತ್ತು ನಾನು ಅದನ್ನೆಲ್ಲ ಮೀರಿ ಬಿಟ್ಟಿದೆ. ಒಬ್ಬ ಸಾಮಾನ್ಯ ಮನುಷ್ಯ ದೇಶದ ಪ್ರಧಾನಮಂತ್ರಿ ಅವಕಾಶ ಸಿಕ್ಕಿತ್ತು, ರಾಷ್ಟ್ರಪತಿಯಲ್ಲಿ ಅವಕಾಶ ಇಲ್ಲ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ರಾಜ್ಯೋತ್ಸವ ಕೊಟ್ಟು ಬಂಗಾರ ಬಂದು. ಇವತ್ತು ಕರ್ನಾಟಕ ಸರ್ಕಾರ, ಅದೇ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನನಗೆ 2025-24 PUC ಸ್ಯಾಂಕ್ಷನ್ ಮಾಡಿಬಿಟ್ರು. ಅದರ ನಂತರ 1 ಎಕರೆ 30 ಸೆಂಟ್ಸ್ ಸಾಲ ಕೂಡ ರಾಜೇಂದ್ರ ಅವರು ಬಿಟ್ಟು CS ಕುಮಾರ್ ಒಂದು ಇದ್ರು. ಹಲವಾರು ಲಕ್ಷ ಕಟ್ಟಲೆ ನನ್ನ ಕೈಯಲ್ಲಿ ಸಹಾಯ ಸಹಕಾರ. ಇನ್ನೂ ಕೂಡ ನಮಗೆ ಆ ಶಾಲೆ ಅಭಿವೃದ್ಧಿ ಆಗಬೇಕು. ಅದಕ್ಕೆ 4 PUC ಹಳೆಕಟ್ಟರಲ್ಲಿ PUC ಮಾಡ್ತಾ ಇದ್ದೇನೆ. ಮುಂದಿನದಲ್ಲಿ ಅದು ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು. ಒಳ್ಳೆಲ್ಲ ಮುಂದಿನ
ಸರ್ಕಾರಿ ಶಾಲೆ ಯಾವುದು ಕೂಡ ಕಾಣಬೇಕು, ಖಾಸಗಿ ಶಾಲೆ ಅಂತ ಟೀಚರ್ ಒಳ್ಳೊಳ್ಳೆ ಟೀಚರ್ ಇದ್ದಾರೆ, ಹಣ ಕೊಡ್ಲಿಕ್ಕೆ ಇಲ್ಲ ಬಡ ತರ ಇದ್ದ ಮಕ್ಕಳಿಗೆ. ಆದ ಕಾರಣ 6 ಬಿಲ್ಡಿಂಗ್ ಆಗಬೇಕು, ಹಲವಾರು ಜನರದ ಕಾಯ ಸಾಕಾಗಿ ಇದ್ದೀನಿ. ಅದು ಅಲ್ಲದೆ 2015ರಲ್ಲಿ AB ಇಬ್ರಾಹಿಂ ಅವರು ಬೆಂಗಳೂರು ಕಲೆಕ್ಟರ್ ಆಗಿ ಪದ್ಮಶ್ರೀ ರೆಕಮೆಂಡ್ ಮಾಡಿ ಮುಟ್ಟವರು AB ಇಬ್ರಾಹಿಂ ಅವರು. ಹಲವಾರು DC ಅವರು ಬಂದರು ಹೋದರು. ಅದರಲ್ಲಿ ಒಬ್ಬರು DC 2015ರಲ್ಲಿ ನನಗೆ ಪದ್ಮಶ್ರೀ ರೆಕಮೆಂಡ್ ಮಾಡಿ ರೆಕಮೆಂಡೇಶನ್ ಮಾಡಿಕೊಟ್ರು. ಆಗ ಅವ ಮರುದಿವಸ ಹೇಳಿ ತುಂಬಾ ಜನ ಮಾಧ್ಯಮ ಕಂಡುಕೊಂಡು ಹೇಳಿದ್ರು, ಅವಲೇ ಅಜ್ಜಪ್ಪ ನಿಮ್ಮನ್ನು ಸರ್ಕಾರ ಮುಟ್ಟು ಕೊಡುದು ಬಿಡುದು ಸರ್ಕಾರ ಬಿಟ್ಟು ಹೆಸರು ಹೋಯ್ತಲ್ಲ. ಮಾನ್ಯ ಜಿಲ್ಲಾಧಿಕಾರಿ ಕಮಿಷನರ್ ಕಳಿಸಿಕೊಟ್ರಲ್ಲ, 3 ರಾಜ್ಯಪಾಲರ ಚಾಕುಟಲ್ಲಿ ಅವಕಾಶಕ್ಕಿತ್ತು. 2006ರಲ್ಲಿ ರಾಮೇಶ್ವರ ಠಾಕೂರ್ ಚಾಕೂಟದಲ್ಲಿ ಮೈಸೂರು ಜಿಲ್ಲಾಧಿಕಾರಿ. 2013ರಲ್ಲಿ ಚಂದಣ್ಣ, 2008ರಲ್ಲಿ ಚಂದಣ್ಣ ಅವರು ಕೊಟ್ಟರು ಮುಂದಿನ ರಾಜ್ಯಪಾಲರು. ಈಗಿನ ರಾಜ್ಯಪಾಲರು ಕೂಡ ಚಾಕೂಟದಲ್ಲಿ ನನಗೆ ಅವಕಾಶ ಕೊಟ್ಟರು. ಕೇರಳ ರಾಜ್ಯಪಾಲರು ಕೂಡ ಚಾಕೂಟದಲ್ಲಿ ಒಂದು 8 ಸಲ ಇದೇ ಸೇವೆ ಅದು ಕೂಡ ನನ್ನನ್ನು ಒಂದು ಉಡುಪಿ ಒಂದು ಬಹಳ ಹೆಮ್ಮೆ ಆಗ್ತದೆ. 2016ರಲ್ಲಿ ಕಾಣ್ತೆ ಉಡುಪಿನ ಒಂದು ಕನ್ನಡ ಸಂಘದ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಉಡುಪಿನವರು. ಅವರು ಉಡುಪಿಲಿ ಮನೆ ಇದ್ದೆ, ಅವ್ರು ನನ್ನ ಮನೆಗೆ ಮಗಳು ಅವರ ಹೆಂಡತಿ ನನ್ನ ಮನೆಗೆ ಬಂದರು 2010 ವರ್ಷ ಮುಂದೆ. 2016ರಲ್ಲಿ ನನಗೆ ಫೋನ್ ಮಾಡಿದ್ರು, ಆಜಬ್ಬ ಅಂತೆ. ಆಜಬ್ಬ ಹೌದು ಸರ್, ತುಳ್ಳಲ್ಲೇ ಮಾತಾಡಿದ ನನ್ನ ಹತ್ರ. ಸಂತೋಷ ಆಯ್ತು, ನಿನ್ನನ್ನು ನಾನು ಒಂದು ಟಿಕೆಟ್ ಪಾಸ್ಪೋರ್ಟ್ ಮಾಡಿ ಕಳಿಸಿಕೊಡ್ತೇನೆ, ನೀವು ಒಂದು ಕನ್ನಡ. ಯಾವ ದೇಶಕ್ಕೆ? ದುಬೈಗ? ಬಾರೇನ್ ಹೆಮ್ಮೆ ಆಗ್ತದೆ. 2015ರಲ್ಲಿ ಅವರು ನನ್ನ ಹೇಳುವಾಗ ನಾವು ಒಪ್ಪಿಕೊಂಡೆ, ನಾನು ವಿಶ್ವಾಸದಲ್ಲಿ ಒಪ್ಪಿಕೊಂಡೆ. ನಿಮ್ದು ಫಸ್ಟ್ ಟೈಮ್? ಅಲ್ಲ, 2015ರಲ್ಲಿ ಅಬುದಾಬಿ ಹೋದೆ. ಅಬುದಾಬಿ ಹೋಗಿದೆ. ಅದು ಕೂಡ ಬ್ಯಾರಿ ಅಕಾಡೆಮಿನ ಅಧ್ಯಕ್ಷರು ಯಾರು ಮೊಹಮ್ಮದ್ ಅಲಿ ಉಚಿಲಾ, ಅದು 3 ದಿವಸ ಇದ್ದೆ. ಅದು ಕೂಡ ಬ್ಯಾರಿ ಅಕಾಡೆಮಿ ಫೋನ್ ಮಾಡಿ 2015ರಲ್ಲಿ ನಾನು ರಾಜೇಶ್ ಶೆಟ್ಟಿ ಉಡುಪಿ ಕನ್ನಡ ಸಂಘ ಅಧ್ಯಕ್ಷರು ಬಾರೇನಲ್ಲಿ ಫೋನ್ ಮಾಡಿದ್ರು, ಟಿಕೆಟ್ ಕಳಿಸಿದ್ರು ಎಲ್ಲ. ಅವರು ಒಬ್ಬನೇ ಹೋದೆ ನಾನು. ಆಗ ನಾನು ನಿಲ್ತೇನೆ ಹೇಳು, ಅಲ್ಲಿ ನಾನು ಏರ್ಪೋರ್ಟ್ ಅಲ್ಲಿ ನಾನು ಇಲ್ಲಿಂದ ಎಲ್ಲ ಬಿಟ್ರು. ನನಗೆ DC ಒಳಗೆ ಹೋದ ನಂತರ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇದು ಮಾಡ್ಬೇಕು, ಹೆಂಗ ಇದು ಪಾಸ್ಪೋರ್ಟ್ ಸೀಲ್ ಹಾಕಿ ಹೋದ್ರು. ಅವ್ರು ಅವ್ರು ನಾನು ಇಂಥ ಪಟ್ಟು ನೋಡಿ ನನ್ನ ಬಿಡ್ಲಿಲ್ಲ, ಪಾಸ್ಪೋರ್ಟ್ ತೆಗೆದಿದ್ರು. ಬಹಳ ಸೋತು ಹೋದೆ. ಹಾಗಂದ್ರೆ ನನಗೆ 1 ಗಂಟೆ ನಾನು ಅಲ್ಲೇ ಬಾಕಿ, ಎಲ್ಲರೂ ಹೋದರು. ನನ್ನ ಇವರು ಪಾಸ್ಪೋರ್ಟ್ ಸೀಲ್ ಹಾಕಿ ನಾನು ಸೋತೆ. ನಾನು ನನ್ಕೊಂಡೆ ನನ್ನ ಕೈಯಲ್ಲಿ ಯಾವ್ದು ಇಲ್ಲ, ನಾನು ಖಾಲಿ ಒಂದು ಶೀಲ ಸಂಚಿಯಲ್ಲಿ ಪ್ಲಾಸ್ಟಿಕ್ ಶೀಲ. ಲಾಸ್ಟಿಗೆ ಅವನಿಗೆ ಕೊಟ್ಟೆ ನಾನು. ಕೋಸ್ಟಲ್ ಇದು ಇತ್ತು, DC ಲೆಟರ್ ಇತ್ತು ಇಂಗ್ಲಿಷಲ್ಲಿ, ರಾಜ್ಯಪಾಲರ ಫೋಟೋ ಇತ್ತು ಎಲ್ಲ, AB ಇಬ್ರಾಹಿಂ ಅವರ ರೆಕಮೆಂಟ್ ಎಲ್ಲ ಇತ್ತು. ಇದನ್ನು ತಟ್ಟೆ ನಾನು. ಮತ್ತೆ ಸೀಲ್ ಹಾಕಿ ನನ್ನ ಪಾಸ್ಪೋರ್ಟ್ ಕೊಟ್ಟರು. ಆಗ ರಾಜೇಶ್ ಶೆಟ್ಟರ್ ಈಗ 20 ವರ್ಷ ಮುಂದಿನ 2016ರಲ್ಲಿ ಈಗ 10 ವರ್ಷ ಆಯ್ತು. ರಾಜೇಶ್ ಶೆಟ್ಟರ್ ಉಡುಪಿನ ಅವಳೆ ಅಜ್ಜಬ್ಬ. ನಾನು ರಾಜೇಶ್ ಶೆಟ್ಟರ್ ಕೂಡ ಫೋನಲ್ಲಿ ಮಾತಾಡಿದೆ. ರಾಜೇಶ್ ಶೆಟ್ಟರ್ ನಾನು ಅಜ್ಜಬ್ಬ ಸೋತು ಹೋದೆ, ನನಗೆ ಇಂಪ್ಲೆಸ್ ಆಗಿಲ್ಲ ಇಲ್ಲಿ. ನನ್ನ ಕರ್ಕೊಂಡು ಹೋದರು. ಅಲ್ಲಿ 3 ದಿವಸ ಸನ್ಮಾನ ಪುರಸ್ಕಾರ ಕೊಟ್ಟು ಅವರು 1 ಲಕ್ಷ ಸಾಲೆ ಕೂಡ ಸಹಾಯ ಮಾಡಿದ್ರು ನನಗೆ. ಅವರು ನನ್ನ ಮನೆಗೆ ಬಂದ್ರು. ಅವರು ಉಡುಪಿ, ಅವರ ಮಗಳು ಕಲಿತಾರೆ ಕಾಣ್ತಾರೆ. ರಾಜೇಶ್ ಶೆಟ್ಟಿ ಉಡುಪಿನವರು. 2017ರಲ್ಲಿ ಈಗ ಎಲ್ಲಿದ್ದಾರೆ ಗೊತ್ತ, ನನಗೆ ಪದ್ಮಶ್ರೀ ಕೂಡ ನನಗೆ ಖರ್ಚಿ ಕೂಡ ನಾನು ಕಳಿಸಿಕೊಡ್ತೇನೆ, ಬೇಡ ಸರ್ MP ಅವರು ಹೇಳಿದ್ದಾರೆ ಅಂತ ಹೇಳಿದ್ರು ರಾಜೇಶ್ ಶೆಟ್ಟಿ. ಆ ನಂತರ ನನಗೆ 10 ವರ್ಷ ಸಿಕ್ಕಿಲ್ಲ. ನೋಡುವ, ಈ ಪಾಡ್ಕಾಸ್ಟ್ ಮುಖಾಂತರದಲ್ಲಿ ಕೆಲವರ ತಗೊಂಡಿದ್ದಾರೆ. ಅದರ ನಂತರ ನಾನು ತುಂಬಾ ಸಲ ನಾನು ಅದರ ನಂತರ ಕೂಡ ಹೋದೆ. 2-3 ಸಲ ದಮಾಮ ಹೋದೆ. ಒಂದು ಉದ್ಯಮಿ ಇದ್ದಾರೆ ನನಗೆ, ನಮ್ಮ ಜಕಿರಿಯಾ ಜೈ ಕಟ್ಟಂಡು, ಅವರು ನನಗೆ ಸಹಾಯ ಮಾಡಿದ್ರು. ಒಂದು ಮಗಳಿಗೆ ಮದುವೆ ಮಾಡಬೇಕು ನನ್ನಿಂದ ಸಹಾಯ ಮಾಡಿದ್ರು. 1 ಲಕ್ಷ ನನಗೆ ಕೂಡ ಸಹಾಯ ಮಾಡಿದೆವು. ಇಲ್ಲಿ ದಮಾಮಲ್ಲಿ ನಮ್ಮ ಉಮ್ರ ಕೂಡ ಮಾಡ್ಲಿಕ್ಕೆ ಒಂದು ಅವರು ಎಲ್ಲ ಮಾಡಿದರು. ಇಂಥದ್ದೆಲ್ಲ ಒಮಾನಲ್ಲಿ ಮಾಡಿದ್ರು. ಒಮಾನಲ್ಲಿ ಒಂದು ಉಡುಪಿನ ಒಂದು ಹೋಟೆಲಲ್ಲಿ ಕೂಡ ಒಂದು ಸನ್ಮಾನ, ಒಂದು ಒಮಾನಿಗೆ ಕೂಡ ಕರ್ಕೊಂಡು ಹೋದ್ರು, ಬೇರೆ ಒಂದು ನಮ್ಮ ಬ್ಯಾರಿ ಕಲ್ಚರ್ನವರು. ಆಗ ನನಗೆ ಒಂದು ಉಡುಪಿನವರು ಹೋಟೆಲ್ ಕುತ್ಕೊಳ್ಳಿ ಉಡುಪಿ ಮಾಡಿಕೊಟ್ರು. ಉಡುಪಿನವರು ಕೂಡ ಒಂದು ಮೇಡಮ್ಮ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಊಟ ಕೊಟ್ರಿ 1 ದಿವಸ ದಮಾಮಲ್ಲಿ ಕೂಡ.
ಮತ್ತೆ ಕಿಡೂರು ಹೋಟೆಲ್ ಮಾಲೀಕರು ಇಲ್ಲಿ ಉಡುಪಿಯಲ್ಲಿ. ಉಡುಪಿ ಕಿದಿ ಉಡುಪಿ ಹೋಟೆಲ್, ಹಾ. ಆ ದೇಶದ ರಾಷ್ಟ್ರಧ್ವಜ ಮಕ್ಕಳಲ್ಲಿ ಕನ್ನಡ ವಿಭಾಗದ ಮಕ್ಕಳನ್ನು ರಾಷ್ಟ್ರಧ್ವಜ ಹಿಡ್ಕೊಂಡು ಸನ್ಮಾನ ಮಾಡಿ 250 ಮಕ್ಕಳು, ನಾನು ಅವರು ಒಟ್ಟಿಗೆ ಹೋಟೆಲಲ್ಲಿ ಅವರು ಊಟ ಕೊಟ್ಟರು ನನಗೆ ಉಡುಪಿ ಕಿಡೂರಲ್ಲಿ. ಇಂಥದ್ದೆಲ್ಲ ಇತ್ತು. ಬಂಟರ ಸಂಘ ಅಧ್ಯಕ್ಷರು 2019 ಕಾಣ್ತದೆ ಉಡುಪಿ. ಇಂಥದ್ದು ಸಹಾಯ ಮಾಡಿದ್ದಾರೆ. ಸೊ ಉಡುಪಿಯಲ್ಲಿ ಒಳ್ಳೆ ಒಂದು ಒಳ್ಳೆ ಬೇರೆ ಬೇರೆ ಜನ ನನಗೆ ಉಡುಪಿಯವರು ಉಡುಪಿ ಈಗಿನ ರಘುಪತಿ ಭಟ್ರು ಇದರಲ್ಲಿ ಆ ಕಾಲದಲ್ಲಿ ಅವರು 3 ಸಲ MLA ಆದರು. ಅವರ 3 ಸಲ ನನಗೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ಲೋಕಸಭೆ ಸದಸ್ಯರು MP ಅವರು ಅವರ ಕ್ಷೇತ್ರದಲ್ಲಿ 10 ಲಕ್ಷ ಮೊನ್ನೆ ಕೊಟ್ಟು ನನಗೆ 2019 ಇಂಥದ್ದೆಲ್ಲ ಸಿಕ್ಕಿತು. ಮತ್ತೆ ಈಗಿನ MLA ಕೂಡ ನಾನು ಅವರ ಮುನ್ನೆ ಕೂಡ ಒಂದು ಬ್ಯಾಂಕ್ನ ಪರಿಚಯದಲ್ಲಿ ಕೂಡ ನನಗೆ ಸರ್ ಅವರು ಇಂಥದ್ದೆಲ್ಲ ನನಗೆ ಇಲ್ಲಿ ಉಡುಪಿಯಲ್ಲೇ ಸಿಕ್ಕಿತು. ಆದರೆ ಆ ಜಬ್ಬ ಬಡತನ ಇದ್ದು, ಆ ಜಬ್ಬ ಕೂಲಿ ಮಾರಿ ಕೆಲಸ ಮಾಡುವಂತಿಲ್ಲ. ಮಂಗಳೂರು ಜಿಲ್ಲೆಯಲ್ಲಿ ಕೂಡ ಅಂಥದ್ದೇ ನನಗೆ. ಕಿಟ್ಲಿಯನ್ನು ವ್ಯಾಪಾರ ಮಾಡಿ ಜೀವನ ತೆಗೆದ ಮನುಷ್ಯ ಅಲ್ಲ. MP ನಾನು ಲೋಕಸಭೆ ನನ್ನ ಸನ್ಮಾನ್ಯ MP ಅವರ ಮುಖಾಂತರ ಜಿಲ್ಲಾ ನನ್ನ ಸನ್ಮಾನ್ಯ ET ಖಾದರ್ ನನ್ನ ಸ್ಪೀಕರ್, ಆ ಕ್ಷೇತ್ರದ ಜನ ಆ ಜಬ್ಬ ಎಲ್ಲರ ಹತ್ರ ಕೂಡ ಎಲ್ಲ MP ಅವರ ಹತ್ರ ಕರ್ನಾಟಕ ಎಲ್ಲ ಹೊರ ತರ ನಾನು ನೋಡ್ತೇನೆ. ಆದರೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದೇ ಹೇಳಲಿಕ್ಕೆ ಇಷ್ಟ ಮಾತಾಡಿ, ನಾನು ಕೈ ನೀಡಿದ್ದೇನೆ. 1 ರೂಪಾಯಿ ಬೆಲೆ ಇಲ್ಲದ ಮನುಷ್ಯ. ನನ್ನ ಕೈಯಲ್ಲಿ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಪದ್ಮಶ್ರೀ ಕೊಟ್ಟ ನಂತರ ಲಕ್ಷಾಂತರ ನನಗೆ ಸಹಾಯ ಸಹಕಾರ ಮಾಡಿ, ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿ ಅವರು ಪದ್ಮಶ್ರೀ ಕೊಟ್ಟ ನಂತರ ಫೀಸ್ ಸ್ಯಾಂಕ್ಷನ್ ಮಾಡಿ ಸ್ಪೆಷಲ್ CPC ನನಗೆ ಒಂದು 6 ಬಿಲ್ಡಿಂಗ್ ಕೈ ನೀಡ್ತಾ ಇದ್ದೀನಿ. ಯಾರಾದರೂ ಒಳ್ಳೆ ಅವರು ಇದ್ದರೆ ನಮ್ಗೆ 6 ಬಿಲ್ಡಿಂಗ್ ಸಹಾಯ ಮಾಡಿ ಬೇಸಿ 1 ಎಕರೆ 30 ಸೆನ್ಸ್ ಸಾಲ, 1 ಎಕರೆ 33 ಸೆನ್ಸ್ ಕಾಡಿಬೇರಿ ಸರ್ಕಾರಿ ಶಾಲೆ ಮಾಡಿ, ಪುನಃ ನನಗೆ PUC 1 ಎಕರೆ 30 ಸೆನ್ಸ್ ಸಾಲ ಕೊಟ್ಟರು. ಬೇರೆ ಬೇರೆ ನನಗೆ ಸಹಾಯ ಮಾಡಿದ್ದಾರೆ. 5 ಲಕ್ಷ 10 ಲಕ್ಷ ಅಂತ ಇಂಥ ಸಹಾಯ ಮಾಡಿದೆ. ಬೆಳ್ತಂಗಡಿ ಶಾಸಕರು ಕೂಡ 5 ಲಕ್ಷ ಸಹಾಯ ಮಾಡಿ PUCಗೆ ಅಂತ. ಆರೋಗ್ಯ ಶಿಕ್ಷಣ ಸಂಸ್ಥೆ ಕೂಡ ಇಂಥದ್ದೆಲ್ಲ ಮಾಡಿ, ಬೇರೆ ಬೇರೆ ಕೋಲ್ಡ್ ಬಿಡಿಜಿನವರು ಇಂಥದ್ದೆಲ್ಲ ಸಹಾಯ ಮಾಡಿದ್ದಾರೆ. ಆದರೆ ಇವತ್ತು ನನಗೆ ಒಂದು ಗುರಿ ಮಾಡ್ತೇನೆ. ನನಗೆ ಬಡತನದಲ್ಲಿ ಇಂಥ ಕೈ ನೀಡ್ತಾ ಇದ್ದೇನೆ. ಒಂದು 6 ಬಿಲ್ಡಿಂಗ್ ನಮಗೆ PUC ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿ MRBಯಲ್ಲೂ ಕೂಡ ಶಿಫಾರಸು ಲೆಟರ್ ಕೊಟ್ಟರು. ನಮ್ಮ ಪಿಲ್ಲೆ ಅವರು ಮುಂದಿನ ಕರ್ನಾಟಕ ಮುಖ್ಯಮಂತ್ರಿ ಕೂತಲ್ಲ ಗಡಿನಾಡಿದಲ್ಲಿ ಒಂದು ಪ್ರೋಗ್ರಾಮ್ ಕಳಿಸಿಕೊಡ ಮುಖ್ಯಮಂತ್ರಿ ಕೂಡ ಹೇಳಿದ್ರು ಅವರು. ಯಾಕೆಂದ್ರೆ ಬಿಲ್ಡಿಂಗ್ ಆಗಬೇಕು, PUC ಸ್ಯಾಂಕ್ಷನ್ ಆಗಿದೆ ಹೊಸ ಅಂತ ಕೂಡ ಹೇಳಿ ಅವರೇ ಆ ಶಿಫಾರಸು ಲೆಟರ್ ಕೊಟ್ಟರು. MRBಯಲ್ಲಿಗೆ HEPಯಲ್ಲಿಗೆ ಅವರು ಕೈ ನೀಡ್ತೇನೆ. ಒಂದು 3 ಕೋಟಿದ ಬಿಲ್ಡಿಂಗ್ ಆಗಬೇಕು, ನನಗೆ ಭಾರಿ ಗುರಿ ಉಂಟು. ಕೊಟ್ಟರೆ MRBಯಲ್ಲಿ ಸಂತೋಷ, ಇಲ್ಲದ್ರೆ ಜನರಿಂದ ಯಾರು ಸಹಾಯ ಮಾಡಿದ್ರೆ ನನಗೆ ಎಷ್ಟು ದೂರ ಬಂದಿದ್ದೀರಿ. ದೇವರೊಂದು ದಾರಿ ತೋರಿಸಿಲ್ಲ. ಆದ್ರೆ ಇವತ್ತು ಮಾಧ್ಯಮ, ನನ್ನ ಮಾಧ್ಯಮದ ಇಲ್ಲಿ ಅರೆಕಲಾಜಮನ ಈ ಉಡುಪಿ ಕ್ಷೇತ್ರ ಬಂದು ಅವರ ಮುಂದೆ ನಿಗೆಂದ್ರಿ ನನ್ನನ್ನು ಪರಿಚಯ ಮಾಡಿಕೊಟ್ಟ ಈ ಉಡುಪಿ ಕ್ಷೇತ್ರದ ಜನರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮ ಮಿತ್ರರು ನನ್ನ ತೋರಿಸಿದವರಿಗೆ ದೇವರು ಒಳ್ಳೆ ಸುಖ ಸಂಪತ್ತು ಕೊಡ್ಲಿ. ನಿಮ್ಮ ಸಹಾಯ ನೀವು ಕೂಡ ಬೇಕು. ಒಂದು ಸಹಾಯ 1 ರೂಪಾಯಿ ಬೆಲೆ ಇಲ್ಲದ ಮನುಷ್ಯ. ಈಗ ಮಾಧ್ಯಮವರ ಮುಖಾಂತರ ನಾನು ಕೈ ನೀಡ್ತೇನೆ. ಯಾರಾದ್ರೂ ನಿಮ್ಮ ಇಂಥೊಂದು ವಿಶಾಲದ ಮನಸ್ಸು ಇದ್ದರೆ ತುಂಬಾ ಸಹಾಯ ಮಾಡಿದ್ದಾರೆ. ಇನಿ ಕೂಡ ನಿಮ್ಮ ಸಹಾಯ ಸಹಕಾರ ಇರ್ಲಿ ಅಂತ ಹಾರೈಸ್ತೇನೆ. ಆದರೆ ಮುಂದಿನ ದಿನದಲ್ಲಿ ಭಾರತ ದೇಶದಲ್ಲಿ ನಾವು ಎಲ್ಲಾಗಿ ಒಂದಾಗಿ ಬಾಳೋಣ. ನಾನು ಅರೆಕಲಾಜಿ ಹಬ್ಬ ಬಡತನೆಯಲ್ಲಿ BCom ವಿಭಾಗದ ಮಕ್ಕಳು ಪಠ್ಯಪುಸ್ತಕ ಸೇರಿದವರಿಗೆ ಎಷ್ಟೋ ಮಕ್ಕಳಿದ್ದಾರೆ. ಅವರ ವಿದ್ಯಾಭ್ಯಾಸ ಕೂಡ ಒಳ್ಳೇದಾಗಲಿ ಅಂತ ಹಾರೈಸುತ್ತೇನೆ. ಅವ್ರ ತಂದೆ ತಾಯಿಯವರು ಕೂಡ ನಾನು ಒಳ್ಳೇದಾಗಲಿ. ಮುಂದಿನ ದಿನದಲ್ಲಿ ಒಳ್ಳೆ ಮಕ್ಕಳು ವಿದ್ಯಾಭ್ಯಾಸ ಆಗಿ ಸುಖ ಸಂಪತ್ತಲ್ಲಿ ಅವರು IAS KS ಮಾಡಿ ನಮ್ಮ ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಆಗಲಿ ಅಂತ ನಾನು ಹಾರೈಸುತ್ತೇನೆ. ಮತ್ತೆ ನಿಮ್ಮ ಸಹಾಯ ಸಹಕಾರ ಇನಿ ಕೂಡ ನನಗೆ ಬೇಕು. ಧನ್ಯವಾದ. ಮಾಧ್ಯಮ ಮಿತ್ರರು ತಲೆಬಾಗ್ತೇನೆ. ದೇವರು ಒಳ್ಳೆ ಸುಖ ಸಂಪತ್ತು ಕೊಡ್ಲಿ. ಧನ್ಯವಾದ, ನಮಸ್ಕಾರ. ಫೈನಲ್ ಒಂದು ಪ್ರಶ್ನೆ, ಹಾಜಬ್ಬನವರಿಗೆ ಈಗ ನಿದ್ದೆ ಬರದೆ ಒಂದು ಕನಸು ಕಾಣ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತದೆ. ಆ ಕನಸು ಏನಿರ್ಬೋದು ಸರ್? ನಿದ್ದೆ ಉಂಟು, ಆದ್ರೆ ನನಗೆ ತಾಪತ್ರ ಜಾಸ್ತಿ ಉಂಟು. ನನ್ನದು ಹೇಳುವಾಗ ನನಗೆ ಯಾವುದು ಕೂಡ ಬೇಡ. ಕರೆಕ್ಟ್. ಆದ್ರೂ 1 ರೂಪಾಯಿ ಬೆಲೆ ಇಲ್ಲದ ಮನುಷ್ಯಗ ಒಬ್ಬ ಅರೆಕಲನ್ನು 100 ಕೋಟಿ ಮೂಲೆ ಅರೆಕಲ ಒಂದು ಸೆಟ್ನವರ ಭೂಮಿಲಿ ಭತ್ತಗೆ ಹೋಗೋ ಮಗ
ತಂದೆ ಪದ್ಮಶ್ರೀ ತಾಯಿ ಪುರಸ್ಕಾರ ಸಿಕ್ಕಿದೆ. ರಾಜ್ಯೋತ್ಸವ ಕೊಟ್ಟು ಪದ್ಮಶ್ರೀ ಕರೆಕ್ಟ್. ಆ ಒಂದು ಜಿಲ್ಲೆ ಕೊಟ್ಟದ್ ಉಂಟಲ್ಲ, ನನ್ನ ಜೀವಮಾನದಲ್ಲಿ ಎಂತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವ 70 ವರ್ಷದ ಮನುಷ್ಯ ತಾಯಿ ಹೊಟ್ಟೆ ಬಂದ್ರೆ 6 ಅಡಿ ಮಣ್ಣಲ್ಲಿ ಹೊಗಳಿಬೇಕಾಗ್ತದೆ. ಈ ಮನಸ್ಸು ನಾನು 70 ವರ್ಷ ಭಾರತ ದೇಶದಲ್ಲಿ ಮಣ್ಣಿನ ಮೇಲೆ ನಿಂತಿಲ್ಲ, ಕರ್ನಾಟಕ ಮಂಡದ ಮೇಲೆ ಇದ್ರೆ ಇದನ್ನು ನಾನು ಎಂತೂ ಮಾಡ್ಲಿಕ್ಕೆ ಇಲ್ಲ. ಇದು ನನ್ನೊಂದು ಕೊನೆ. ಕರೆಕ್ಟ್. ಇದು ಈಗ ನೀವು ಹೇಳ್ತೀರಿ ನಾನು ಬಡವ, ನಂಗೆ ಶಿಕ್ಷಣ ಇಲ್ಲ ಅಂತ ತುಂಬಾ ಸರಿ ಹೇಳಿದ್ವಿ ನಾವು ಮಾತಾಡುವಾಗ. ಒಂದು ಏನಾರು ಒಂದು ಸಮಾಜಕ್ಕೆ ಕೊಡುಗೆ ನೀಡ್ಬೇಕಾದ್ರೆ ಶಿಕ್ಷಣವೇ ಬೇಕಂತ ಏನಿಲ್ಲ. ನೀವು ಒಳ್ಳೆ ಉದಾಹರಣೆ ಅದರಲ್ಲಿ. ಶಿಕ್ಷಣ ಇಲ್ಲದೇ ಸಹ ಸಮಾಜಕ್ಕೆ ಕೊಡ್ಬೋದು ಅಂತ ಒಂದು ತೋರಿಸಿದ್ದೀರಿ. ಬಟ್ ಈಗಿನ ಮಕ್ಕಳು, ಈಗಿನ ಜನರಿಗೆ ಏನಂದ್ರೆ ನಾನು ಚಿಕ್ಕವನು, ನನ್ನಿಂದ ಎಂತ ಸಾಧ್ಯ ಇಲ್ಲ ಅಂತ ಒಂದು ಮನಸ್ಸಲ್ಲಿ ಇರ್ತದೆ ಎಲ್ರಿಗೆ. ಅಂತ ಜನರಿಗೆ ನೀವೇನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತ ಜನರಿಗೆ ಏನು ಸಾಧ್ಯ ಇಲ್ಲ ಅಂತ ಆದಲ್ಲ, ಬಡತನ, ನನ್ನ ಬಡತನಲ್ಲಿ ನಾನೇನು ಮಾಡಿದೆ, ಈಗ ಮಾಧ್ಯಮ ನನ್ನ ನಿಮ್ಮಂಥವರ ಎದುರಲ್ಲಿಟ್ಟಿದ್ದೀರಿ, ನನ್ನನ್ನು ಕಂಡಿದೆ, ನನ್ನಿಂದ ನೀವು ಬಡತನ ಅಲ್ಲ, ನೀವು ವಿದ್ಯಾಭ್ಯಾಸ ಬಲ್ಕೊಂಡವರಿದ್ರು, ಒಳ್ಳೇದು ಮಾಡ್ಬೋದು. ಆದರೆ ಒಳ್ಳೇದೇ ಮಾಡಿಕೊಂಡು ಅದನ್ನು ಕೆಟ್ಟದ್ದು ಮಾಡಿದ್ರೆ ವಿದ್ಯಾಭ್ಯಾಸ ಕಂಡ್ರೆ ಅದು ಹೋಗೋದಕ್ಕೊಲ್ಲಲ್ಲ. ಒಳ್ಳೇದೇ ಮಾಡ್ಕೊಂಡು ಒಳ್ಳೇದೇ ಮಾಡ್ಬೇಕು ಅಂತ ನನ್ನ ಮನುಷ್ಯ. ಒಂದು ಮನೆಯಲ್ಲಿ ಒಂದು ವಿದ್ಯಾಭ್ಯಾಸ ಇದ್ದರೆ ಆ ಮನೆಯಲ್ಲಿ ಎಲ್ಲರೂ ಕೂಡ ಅವ್ರು ಬುದ್ಧಿ ಬೋಧನೆ ಹೇಳ್ತಾರೆ, ಊರಿನವರು ಕೂಡ ಹೇಳ್ತಾರೆ. ಒಳ್ಳೆ ವಿದ್ಯಾಭ್ಯಾಸ ಕಲ್ಕೊಂಡು ಕೆಟ್ಟದ್ದು ಮಾಡಿದರೆ ಕೊಡ್ತಾರೆ, ಅದು ಒಳ್ಳೇದಲ್ಲ. ಕರೆಕ್ಟ್ ಕರೆಕ್ಟ್. ಆಗ್ಲಿ ಹಾಜಪ್ಪ ಸರ್, ನೀವು ಅಷ್ಟು ದೂರದಿಂದ ಬಂದ್ರಿ ನನ್ನ ಪಾಡ್ಕಾಸ್ಟಿಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳಿದ್ರಿ. ನಿಮ್ಮ ಲೈಫ್ ಸ್ಟೋರಿ ನೋಡಿದ್ರಿ, ಅಂದ್ರೆ ನಿಮ್ಮ ಲೈಫಲ್ಲಿ ಎಂತೆಲ್ಲ ಆಗಿದೆ ನಿಮ್ಮ ಜೀವನದಲ್ಲಿ. ಒಂದು ಪಾಠದಾಗೆ, ಪ್ರತಿ ಹಂತ ಒಂದು ಪಾಠದಾಗೆ ತೋರಿಸಿದ್ದೀರಿ. ಸೊ ಜನರು ನಿಮ್ಮ ಲೈಫ್ ಸ್ಟೋರಿಯಲ್ಲಿ ಏನಾದ್ರು ಒಂದು ಕಲಿಬೇಕಾದ್ರೆ ಯಾವ ಪಾಠ ಮುಖ್ಯ ಅಂತ ನೀವು ಎಣಿಸ್ತೀರಿ? ತುಂಬಾ ಪಾಠಗಳುಂಟು. ನೀವು ಕಿತ್ತಲೆ ವ್ಯಾಪಾರ ಶುರು ಮಾಡ್ತೀರಿ, ನಿಮ್ಮ ಮನೆ ಕೊಚ್ಚಿ ಹೋಗ್ತದೆ ನೆರೆಯಲ್ಲಿ, ಅದೊಂದು ಪಾಠ. ಹಾಗೆ ಕೆಲವು ಪಾಠಗಳುಂಟು. ಯಾವ ಪಾಠ ಜನರು ನಿಮ್ಮನ್ನ ನೆನಪಿಡ್ಬೇಕು? ಆ ಪಾಠದಿಂದ ಯಾವುದು ಪಾಠ ಅಂತ ಹೇಳಿ? ನಾನು ಪಾಠ ಕಂಡದರೆ ಉಂಟಲ್ಲ ಸರ್, ಹೆಮ್ಮೆ ಆಗ್ತದೆ. ನಾನು ಈಗಲೇ ಮುನ್ನೆ ನಿಮ್ಮ ಮುಖಂದರೆ ನಮ್ಮ ಒಂದು 5-10 ಗಂಟೆ ಮುಂದೆ ಹೇಳ್ತೇನೆ, ನಾನು ಹಳ್ಳಿಯಲ್ಲಿ ಒಂದು ಸೆಟ್ನವರ ಭೂಮಿಲಿ ಹುಟ್ಟಿ ಬೆಳೆದ ತಾಯಿ ಭತ್ತಗೆ ಹೋಗ್ಬೇಕು. ಕರೆಕ್ಟ್. ತಂದೆ ತಾಯಿ ಭತ್ತಗೆ ಹೋಗು. ಆ ಕಾಲದಲ್ಲಿ ಈಗ ನೈಲಾನ್ ಸೀರೆ ಉಂಟು, ಆ ಕಾಲ ನೈಲಾನ್ ಸೀರೆ ಇರಲಿಲ್ಲ. ಸೆಟ್ನವರ ಭೂಮಿಲಿ ಹುಟ್ಟುಂಟು ಸೀರೆ, ಕದ್ದಾರ ಸೀರೆ, ಆಗ ಕೈಮಗ್ಗ ಸೀರೆ, ಕೈಮಗ್ಗ. ಆ ಕೈಮಗ್ಗ ಸೀರೆ ಕೊಟ್ಟು ಸೆಟ್ನವರ ಭೂಮಿ ಇದಕ್ಕೆ ಸೋರಿಸಿಕೊಂಡು ಸೀರೆ ಅಂಗಾಲ ಕೊಟ್ಟು ಭತ್ತ ತಗೊಂಡು ನಾನು ಅನ್ನ ಮಾಡಿ ಕೊಟ್ಟ ಮಗ ನಾನು. ಕರೆಕ್ಟ್ ಕರೆಕ್ಟ್. ನಾನು ಅದರಿಂದ ಬೆಳೆದ ಮಗ. ಇವತ್ತು ನಾನು ಶ್ರೀಮಂತರ ಮನೆಯಲ್ಲಿ ಕೂತುಕೊಳ್ತೇನೆ, ಶ್ರೀಮಂತರ ಕುರ್ಸಲ್ಲಿ ಕೂತ್ಕೊಂಡು ನನ್ನ ಮನಸ್ಸಲ್ಲಿ ಅದು ಇವತ್ತು ಕೂಡ ಹೋಗಿಲ್ಲ. ಮುಂಚಿದ ಯಾವುದು ಮರಿಬಾರ್ದು, ಮರೆಯಿಲ್ಲ. ಆ ಕನಸಲ್ಲಿ ನನ್ನಿಂದ ನಿಮಗೇನು ಪ್ರಯೋಜನ ಆಗ್ತದೆ ನೀವು ಇದನ್ನು ತಿಳ್ಕೊಳ್ಳಿ. ಕರೆಕ್ಟ್. ಮುಂದಿನ ಪೀಳಿಗೆ ಅದೇ ಇಷ್ಟ. ನಾನು ನನ್ನ BCom ವಿಭಾಗದ ಮಕ್ಕಳು ಕುವೆಂಪು ಯೂನಿವರ್ಸಿಟಿ ನಾನು ನೋಡಲಿಲ್ಲ. BCom ವಿಭಾಗ ಅದು ಕೂಡಿ ಡಾಕ್ಟರ್ ಆಂಜನಪ್ಪ ಅಂತ ಬರೆದ ಪಠ್ಯಪುಸ್ತಕದಲ್ಲಿ ಸೇರ್ತಾನೆ ಲೇಖನ ಕೊಟ್ಟವರು ಕೂಡ ನೋಡಲಿಲ್ಲ. ಕರೆಕ್ಟ್. ನನ್ನನ್ನು ತುಮಕೂರು ಒಂದು NJHM ನನಗೆ ಪಠ್ಯಪುಸ್ತಕದಲ್ಲಿ ಬಯಲಾಟ ಮಾಡಿದವರು ಕೂಡ ನಾನು ಎಷ್ಟೋ ದೂರ ಇದ್ದೇನೆ. ಕರೆಕ್ಟ್. ಮಂಗಳೂರು ಯೂನಿವರ್ಸಿಟಿ ಇಸ್ಮತ್ ಪಜೀರ್ ಅವರು, ಕುವೆಂಪು ಯೂನಿವರ್ಸಿಟಿ ಇದೆ ಕೇರಳ 8ನೇ ಪಾಠಪತ್ರ, ಇದು ಎಲ್ಲ ನಾನು ಬರೀತಾರೆ. ನಾನು ಇಂಥದ್ದಲ್ಲ ಮೊದಲೇ. ನಾನು ಆ ಮಂಗಳೂರಿಂದ ಬಂದು ಉಡುಪಿಯಲ್ಲಿ ಪತ್ರಕರ್ತರಲ್ಲಿ ನಾನು ಇಂಥ ಪ್ರಶ್ನೆ ಮಾಡ್ತೇನೆ ಅಂದ್ರೆ ನಾನು ಕನಸು ಕಂಡಿಲ್ಲ. ಇದು ನನಗೆ ಮಾದರಿ. ಇದು ಒಲಿದರೆ ಎಲ್ಲ. ಅಂದ್ರೆ ನೀವು ಮುಂಚೆದ್ ಯಾವ್ದು ಮರಿಬೇಡಿ, ಕಷ್ಟ ಯಾವ್ದು ಮರಿಬೇಡಿ. ಇವತ್ತಿನ ಪರಿಸ್ಥಿತಿ ಏನೇ ಇರ್ಲಿ, ದೊಡ್ಡವರಾಗ್ಲಿ ದೊಡ್ಡ ವೇದಿಕೆಯಲ್ಲಿ ಇದ್ರೆ ಸಹ ಅದೊಂದು ಅದ್ಭುತ ಮಾತು ಸರ್ ಆಕ್ಚುಲಿ. ಹೌದು. ಸೊ ಪುನೊಮ್ಮೆ ನನ್ನ ಪಾಡ್ಕಾಸ್ಟ್ ವ್ಯೂವರ್ಸಿಗೆ ಪ್ರಾಬ್ಲಿ ಇವತ್ತಿನ ನಮ್ಮ ಸಂಭಾಷಣೆ, ಇವತ್ತಿನ ಒಂದು ಇಂಟರ್ವ್ಯೂ ಇಷ್ಟ ಆಗಿದೆ ಅಂತ ಎಣಿಸ್ತೇನೆ. ಹಾಜಬ್ಬ ಸರ್ ಒಂದು ತೋರಿಸಿಕೊಟ್ರೆ ಏನ್ ಹೇಳ್ತಾರೆ, ಕನಸು ಕಾಣೋದು ತಪ್ಪಲ್ಲ. ಎಷ್ಟೇ ದೊಡ್ಡ ಕನಸಿರ್ಲಿ, ಎಷ್ಟೇ ಚಿಕ್ಕ ಕನಸಿರ್ಲಿ, ಆ ಕನಸಿನ ಮೂಲಕ ಆ ಕನಸು ನನಸಾಗ್ತದೆ ಅಂತ ಆತ್ಮಶಕ್ತಿ, ಧೈರ್ಯ ಇದ್ರೆ ನನಸಾಗುದಂತ ಗ್ಯಾರಂಟಿ ಇಲ್ಲ. ಅದು ನನ್ನದು ಕೂಡ ಅಂತದೆ. ಬರುವಾಗ ನಾನು ಬಡತನಲ್ಲಿ ನನ್ನ ತಾಯಿ ಭತ್ತ ಹೋಗೋದಿದ್ದಲ್ಲಿ ಬಡತನ ಬಂದಿದೆ. ಸಾಯುವಾಗ ನಾನು ಬಡತನಲ್ಲಿ ಕಾಣಿಲ್ಲ. ದೇವರು ಮಾತ್ರ ನನಗೆ ಯಾವ್ದು ಕೊಡ್ತಾರೆ ಅದು ಅವನು ಬಿಟ್ಟದ್ದು.
ಕರೆಕ್ಟ್. ಆದ್ರೆ ಜನರಿಂದ ನಾನು ಕೂಡಿ ಬೆಳೆಸಿದ್ದೀನಿ. ಈ Correct. ಜನರ ಸಹಾಯ ನನಗೆ ಇನ್ನೂ ಕೂಡ ಬೇಕು ಅಂತ ನಿಮ್ಮ ಮುಖಾಂತರ ಕೈದೇಳ್ತೇನೆ. 100% ದೇವರು ನಿಮ್ಗೆ ನಿಮ್ಮ ಎಲ್ಲರೂ ಒಳ್ಳೆ ಮಳೆ. ನನಗೆ ಎಂತೋ ಜನ ಸಹಾಯ ಮಾಡಿದ್ದಾರೆ. ಉಡುಪಿಯಲ್ಲಿ ಕೂಡ 1 ರೂಪಾಯಿ ಬೆಲೆ ಇದ್ದ ಅಲ್ಲಿಗೆ ನನಗೆ ಸಹಾಯ ಮಾಡಿದ ಎಷ್ಟೋ ಜನ ಇದ್ದಾರೆ. ಕರೆಕ್ಟ್. ವಾಚಿ ಕೊಟ್ಟ, ಅಲ್ಲ ಮೊಬೈಲ್ ಕೊಟ್ಟರೆ ಇದ್ರೆ 10,000 ಕೊಟ್ಟ, ಅವ್ರಿಗೆ ಲಕ್ಷ ಕಟ್ಟಲೆ ಕೊಟ್ಟೆ ಉಡುಪಿ. ಈ ಕನಸು ನಾ ಕಾಣಲಿಲ್ಲ. ಇದು ನನಗೆ ಕೊಟ್ಟವರು ನಿಮಗೆ ದೇವರು ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾನು ಹೇಳ್ತೇನೆ. ಡೆಫಿನೆಟ್ಲಿ ಸರ್. ಸೊ ಹಾಗೆ ನೀವು ಮಕ್ಕಳಿಗೆ ಖಾಲಿ ವಿದ್ಯಾಭ್ಯಾಸ ಅಲ್ಲ, ಒಂದು ಭವಿಷ್ಯವೇ ನಿರೂಪಿಸಿ ಕೊಟ್ಟಿದ್ದೀರಿ, ತೋರಿಸಿದ್ದೀರಿ. ಸೊ ಹಾಗೆ ಒಳ್ಳೇದಾಗ್ಲಿ. ನೀವು ಹೇಳಿದ ಹಾಗೆ ತುಂಬಾ ಜನರು ಮುಂದೆ ಬಂದು ನಿಮ್ಗೆ ಸಹಾಯ ಮಾಡ್ಲಿ. ನಿಮ್ಮ ಮುಂದಿನ ಕನಸು ಒಂದು ಶಾಲೆ ಕಟ್ಟಡ, 6 ಕಟ್ಟಡ ರೆಡಿ ಆಗ್ಬೇಕಂತ ಹೇಳಿದ್ರಿ. ಮುಂದೆ ಬಂದು ಜನರು ನಿಮ್ಗೆ ಹೆಲ್ಪ್ ಮಾಡ್ಲಿ ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ತೇನೆ. ಅದು ನಾನು ಒಂದು 2 ವರ್ಷದಿಂದ DC ಹೋದ ನಂತರ ಪಿಲ್ಲೆ ಅವರು DC ನನಗೆ ಲೆಟ್ರ್ ಕೊಟ್ರು. ಬೇರೆ ಬೇರೆ MRB ಅಲ್ಲಿಗೆ HPCL ಲೆಟ್ರ್ ಕೊಟ್ಟು ಹೋದ್ರು. ಅವ್ರದ್ದು ಕೇಳ್ತಾ ಇದ್ದೇನೆ. ಅದಕ್ಕೊಂದು ಜನ ಕೂಡ ಅವರು ಸಹಾಯ ಮಾಡಿ ಹೇಳಿದೆ. ಒಂದು ಆಫೀಸರ್ನ ಕೂಡ ಬಿಟ್ಟು ಹೋದ್ರು. ಅವರು ಆದ್ರೆ ನಾನು ಅವರ ಮುಖಾಂತರ ಕೊಟ್ಟರೆ, ನನ್ನ ಮುಖಾಂತರ ಅಲ್ಲ, ಜಿಲ್ಲಾಧಿಕಾರಿ ಮುಖಾಂತರ ಕೂಡ CS ಒಳ್ಳೆ ಇದ್ದಾರೆ. CS ಮುಖಾಂತರ ಸರ್ಕಾರಿ PC CS ಮುಖಾಂತರ ಬರ್ತದೆ. CS ಮುಖಾಂತರ ಮಾಡಿಕೊಟ್ರೆ, ಅಲ್ಲ ಜಿಲ್ಲಾಧಿಕಾರಿ ಮುಖಾಂತರ ಮಾಡಿಕೊಟ್ರೆ, ನನ್ನ MLA ಕೂಡ ಇದರ ಅಧ್ಯಕ್ಷರು ಕೂಡ ET ಖಾದರ್ ಅವರು ಕೂಡ ಸ್ಪೀಕರ್, ಅವರು ಕರ್ನಾಟಕ ಸರ್ಕಾರ ಸ್ಪೀಕರ್. ಅವರ ತಂದೆ ಮಾಡಿದ ಸರ್ಕಾರಿ ಶಾಲೆ ಇದು ಒಲಿಬೇಕಾದ್ರೆ ಕೂಡ ಅವರ ಸಮಯ ಕೂಡ ಬೇಕು. ನಾನು ಸರ್ಕಾರ ಹತ್ರ ಕಾಯ್ತೇನೆ. ಮಾನ್ಯ ಸಿದ್ದರಾಮಯ್ಯ ಸ್ಪೆಷಲ್ ಗ್ರೌಂಡ್ಗೂ 2024 ಕೊಟ್ಟರು. ಅದು ಕೂಡ 101 ಶಾಲೆಯಲ್ಲಿ ಅರೆಕಲ ನೇಪಡು ಶಾಲೆ, ಸರ್ಕಾರಿ ಶಾಲೆಗೆ ಆಜ್ಯಪ್ಪ ಒಂದು 10 ಕೂಡ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಡುವಾಗ ಸಿದ್ದರಾಮಯ್ಯ. ಆದರೆ ಅದು ಒಲಿಬೇಕು ನನ್ನೊಂದು ಗಾಡಿ. ನಾನು 70 ವರ್ಷ ಮನುಷ್ಯ, ನಾಳೆ ಹೋಗ್ತೇನೆ ಊರ್ನ ಅಲ್ಲಿಯ ಮುಂದಿನ ಸಾಕ್ತದೆ. ಒಳ್ಳೆ ಟೀಚರ್ ಕಲಿಸಿ ವಿದ್ಯಾಭ್ಯಾಸ ಒಳ್ಳೇದಾಗ್ತಾ ಅಂತ ನಾನು ಕೂಡ ನನ್ನ ಗೋರಿ ಆಗ್ಲಿ, ಒಳ್ಳೇದಾಗ್ಲಿ. ಸೊ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಎಪಿಸೋಡ್ ನೋಡಿದ್ದಕ್ಕೆ. ಐ ಆಮ್ ಶೋರ್ ಇನ್ಸ್ಪೈರ್ ಆಗಿದ್ದೀರಿ ಅಂತ ಎಣಿಸ್ತೇನೆ. ಹೀಗೆ ತುಂಬ ಇನ್ಸ್ಪೈರಿಂಗ್ ಗೆಸ್ಟನ್ನು ಕರೆದು ಮುಂದೆ ಇನ್ನೂ ಸಹ ಇಂಟ್ರೊಡ್ಯೂಸ್ ಮಾಡ್ತೇವೆ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಮಂಥನ್ ವಿತ್ ಲಕ್ಷ್ಮಣ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೈನಿಂಗ್ ಆಫ್ ಫ್ರಮ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್.